ಸುವರ್ಣ. ಪ್ರತಿದಿನ ಬಗೆ ಬಗೆಯ ರುಚಿಯಾದ ತಿಂಡಿ ತಿನಿಸುಗಳನ್ನ ತೋರಿಸ್ಕೊಡೋ ನಮ್ಮ ಕಾರ್ಯಕ್ರಮದ ಇವತ್ತಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಇವತ್ತು ಪ್ರತಿಮಾ ಅವರು ನಮ್ಮ ಅಡುಗೆ ಮನೆಗೆ ಲಗ್ಗೆ ಹಾಕಕ್ಕೆ ಖಂಡಿತ ಬರ್ತಾ ಇದ್ದಾರೆ. ಆದ್ರೆ ಬಂದು ಅವ್ರ ಕೈ ಚಳಕನ ಯಾವ ರೀತಿ ತೋರಿಸ್ಕೊಡ್ತಾರೆ, ನಮ್ಗೆ ಏನೇನು ಹೇಳ್ಕೊಡ್ತಾರೆ ಎಲ್ಲ ತಿಳ್ಕೊಳ್ಳೋಣ. ಆದ್ರೆ ಎಲ್ಲಕ್ಕಿಂತ ಮೊದಲು ತಡ ಮಾಡದೆ ಅವ್ರನ್ನ ಇಲ್ಲಿ ಕರ್ಸ್ಕೊಂಡ್ಬಿಡೋಣ. ಲೆಟ್ಸ್ ವೆಲ್ಕಮ್ ಪ್ರತಿಮಾ. ಹಾಯ್ ಹಾಯ್ ಡಾರ್ಲಿಂಗ್. ಎರಡೆರಡು ಯಾಕೆ ತುಂಬಾ ಖುಷಿಯಾಗಿದೆ ಇನ್ನೊಂದಕ್ಕೆ. ಓ, ಏನಂತ ಸ್ಪೆಷಲ್ ಇವತ್ತು? ಬರ್ಡೇನಾ? ಇಲ್ಲ ಅಲ್ವಾ? ಇಲ್ಲ. ಓಕೆ. ಅಲ್ಲ, ನಂದಂತೂ ಅಲ್ಲ. ನೀವ್ ಯಾಕೆ ಇಷ್ಟು ಖುಷಿಯಾಗಿದ್ದೀರಾ? ನೀನ್ ನೋಡ್ ಖುಷಿ ಆಯ್ತಮ್ಮ, ಮಿಣ ಅಂತಿದ್ಯಲ್ಲ ಅದಕ್ಕೋಸ್ಕರ. ಥ್ಯಾಂಕ್ ಯು ಸೋ ಮಚ್. ಸಾಕು, ಈ ಖುಷಿಗೇನು ಸ್ಕೋಪ್ ಸಾಕು ಅಂದೆ. ನಾನ್ ತಗೊಳ್ದೇ ಇರೋ ಸ್ಕೋಪ್ನ ನೀನೇ ಕೊಟ್ಬಿಟ್ಟು ನೀನೇ ಸಾಕು ಅಂತೀಯಪ್ಪ. ಓಕೆ, ಈಗ ಒಂದು ಸ್ವೀಟ್ ಹೇಳ್ಕೊಡ್ತೀನಿ. ಓಕೆ. ಹಾರ್ಲಿಕ್ಸ್ ಇಂದ ಹಾರ್ಲಿಕ್ಸ್ ಕೊಕೊನಟ್ ಬರ್ಫಿ. ಹಾರ್ಲಿಕ್ಸ್ ಕೊಬ್ಬರಿ ಮಿಠಾಯಿ ಅನ್ಬೋದು ಒಂಥರ. ಒಂಥರ ಹಂಗೆ ಅನ್ನೋ. ಕೋಕೋನಟ್ ಬರ್ಫಿ ಅಂದ ತಕ್ಷಣ ನಮ್ಗೆ ನೆನಪಾಗದ್ ನಮ್ಮ ಅಜ್ಜಿ ಮಾಡಿರೋ ಕೊಬ್ಬರಿ ಮಿಠಾಯಿ. ಇದು ಸ್ವಲ್ಪ ವೇರಿಯೇಷನ್ ಇರುತ್ತೆ, ಸ್ವಲ್ಪ ಟೇಸ್ಟ್. ಇದು ಬೇಬ್ ಮಾಡೋ ಕೊಬ್ಬರಿ ಮಿಠಾಯಿ. ಐ ಸಿ. ದಿಸ್ ಇಸ್ ನಾಟ್ ಟ್ರೆಡಿಷನಲ್, ಯು ಸಿ. ಓಕೆ. ಸೊ ಏನೇನ್ ಬೇಕು ಇದನ್ನ ಮಾಡೋದಕ್ಕೆ? ಇದಕ್ಕೆ ಹಾರ್ಲಿಕ್ಸ್, ಮೈದಾ ಹಿಟ್ಟು, ಕಾಯಿ ತುರಿ, ಸಕ್ಕರೆ, ಬಾದಾಮಿ, ಏಲಕ್ಕಿ, ತುಪ್ಪ. ಸರಿ, ಏನ್ ಕೊಡಿ? ಬಾಂಡ್ಲಿ ಕೊಡಿ, ಮಿಕ್ಸಿ ಜಾರ್ ಕೊಡಿ. ಆಹಾ, ದೊಡ್ಡದಾ ಚಿಕ್ಕದಾ? ದೊಡ್ಡದು ಕೊಡು. ಇದಕ್ಕೆ ಒಂದು ಅಳತೆ ಇದೆ ನಂದು. ಒಂದು ಬಟ್ಲ ಆಗಷ್ಟು ಕಾಯಿ ತುರಿ ತಗೊಂಡ್ರೆ 3/4 ಬಟ್ಲ ಆಗಷ್ಟು ಸಕ್ಕರೆ ಬೇಕು. ಕೆಲವರು 1 ಬಟ್ಲೆ ಹಾಕ್ತಾರೆ, ಬಟ್ ತುಂಬಾ ಸ್ವೀಟ್ ಅನ್ಸುತ್ತೆ. ಬಟ್ ಇದು ಏನಕ್ಕೆ ಅಷ್ಟೊಂದು ಹಾಕ್ತಿವಿ ಅಂದ್ರೆ ಪಾಕ ಬರಬೇಕು. ಪಾಕ ಬರೋದಕ್ಕೋಸ್ಕರ ನಾವು ಒಂದಕ್ಕೊಂದು ಹಾಕ್ತಿವಿ. ಸರಿ. ಓಕೆ, ಈಗ ಫಸ್ಟ್ ನಾವು ಕಾಯಿ ತುರಿನ 1 ರೌಂಡ್ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ಏನಕ್ಕೆ ಗ್ರೈಂಡ್ ಮಾಡ್ಕೊಳ್ತೀವಿ ಅಂತಂದ್ರೆ ಅದು ಪೀಸಸ್ ಕಟ್ ಮಾಡಕ್ ಚೆನ್ನಾಗ್ ಬರುತ್ತೆ. ಮತ್ ಆದಷ್ಟು ಬೆಳಿಕಾಯಿ ತುರಿ ತಗೊಳ್ಳೋದು ಒಳ್ಳೇದು. ಅಂದ್ರೆ ಮೇಲ್ ಹೆರಿತಾ ತುರಿತಾ ಬರುತ್ತಲ್ಲ. ಹೌದು, ಅದನ್ನ ತಗೋಬೇಕು. ಅಂಡ್ ಬೇಸಿಕ್ಲಿ ಬರ್ಫಿಗಳಿಗೆ ಒಂಚೂರು ಸಕ್ಕರೆ ಹಿತವಾಗಿದ್ರೆ ಒಳ್ಳೇದು. ಈ ನಾರ್ಮಲ್ ಬೇರೆ ಒಳ್ಳೆ ಕ್ಯಾರೆಟ್ ಹಲ್ವಾ ಅಂತ ಒಂಚೂರು ಸಿಹಿ ಮುಂದಿದ್ರು ಪರವಾಗಿಲ್ಲ. ಬಟ್ ಬರ್ಫಿಗಳಿಗೆ ಏನಾಗುತ್ತೆ ಗೊತ್ತಾ, ನಾನು ಹೇಳ್ದಂಗೆ ಸ್ಟಾರ್ಟಿಂಗ್ ತುಂಬಾ ಸಿಹಿ ಅನ್ಸುತ್ತೆ, ಆಮೇಲೆ ಕುಗ್ಗುತ್ತೆ ಅದು. ಸೊ ಹಾಗಾಗಿ ಹೋಗಿ ಪಾಕ ಬರಕ್ಕೋಸ್ಕರ ಮತ್ತೆ ಕಟ್ ಮಾಡಕ್ಕೆ ಪೀಸ್ ಕಟ್ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ನೀನು ಸಕ್ಕರೆ ಜಾಸ್ತಿ ಆಡ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಇದು 1 ಬಟ್ಲ ಆಗಷ್ಟು ತೆಂಗಿನ ತುರಿ ತಗೊಂಡಿರೋದ್ರಿಂದ 3/4 ಬಟ್ಲ ಆಗಷ್ಟು ಸಕ್ಕರೆ. ಓಕೆ. ಇದು ಸಣ್ಣ ಉರಿಯಲ್ಲೇ ಇರ್ಲಿ. ಒಂಚೂರು ಮುಚ್ತಾ ಇರೋ ಅಷ್ಟೊಳಗೆ ನಾನು ಇದು ರುಬ್ಕೊಂಡ್ ಬರ್ತೀನಿ. ಇದು 1 ಸುತ್ತು ತಿರುಗಿದ್ರೆ ಸಾಕು. ಈಗ ಕಾಯಿ ತುರಿ ನಾವೇನ್ ರುಬ್ಕೊಂಡಿದ್ವೋ ಅದನ್ನು ಇದಕ್ಕೆ ಹಾಕೊಂಡ್ಬಿಡೋಣ. ನೀರ್ ಸೋಕೋಗೋಜೆ ಇಲ್ವಾ? ಇಲ್ಲ ಇಲ್ಲ, ಬೇಡವೇ ಬೇಡ, ನೀರು ಬೇಡವೇ ಬೇಡ. ಇದನ್ನು ಫಸ್ಟ್ ಮುಚ್ಕೋಬೇಕು. ಆಮೇಲೆ ಒಗ್ಗರಣೆ ಸೌಟ್ ಕೊಡು. ಈಗ 1 ಚಮಚ ಮೈದಾನ ನಾನು ತುಪ್ಪ ಹಾಕಿ ಹುರ್ಕೊಳ್ತೀನಿ. ಓಕೆ. ಏನಕ್ಕೆ ಅಂತಂದ್ರೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ಓಕೆ. ಸೊ ಈ ನಾರ್ಮಲ್ ಕೊಬ್ಬರಿ ಮಿಠಾಯಿಗಳು ಮಾಡ್ಬೇಕಾದ್ರೂ ಆ ಥರ ಮಾಡ್ಬೋದಾ? ನಾರ್ಮಲ್ ಕೊಬ್ಬರಿ ಮಿಠಾಯಿ ಮಾಡ್ಬೇಕಾದ್ರೂ ಮಾಡ್ಬೋದು. ಇದನ್ನ ನೀನು ಸ್ವಲ್ಪ ಹುರ್ಕೊಯ್ದು, ಅಂದ್ರೆ ಇದು ಹಸಿ ವಾಸನೆ ಹೋಗ್ಬೇಕಿದು. ಓಕೆ. ತುಪ್ಪದಲ್ಲ? ಹೌದು, ತುಪ್ಪದಲ್ಲಿ. ನಂಗೆ ಹೇಳ್ಬೇಕು ಯಾವಾಗ ಅದಾಗಿದೆ ಅಂತ. ಓಕೆ ಓಕೆ. ಮತ್ತೆ ಮನೆಗೆ ಅದು ನೀನು ಹುರಿದಾದ್ಮೇಲೆ ಮನೆಗೆ ಒಂಚೂರು ತುಪ್ಪ ಸವರ್ತೀಯ. ಓಕೆ. ಮತ್ತೆ ಇದಕ್ಕೆ ಏನ್ ಮಾಡ್ತೀನಿ ನಾನು, ಈ ಹಾರ್ಲಿಕ್ಸ್ ಇದೆಯಲ್ಲ, ಹಾರ್ಲಿಕ್ಸ್ಗೆ ತುಪ್ಪ ಹಾಕೊಂಡು ಕಲ್ಸ್ಕೊಳ್ತೀನಿ. ಯಾಕಂದ್ರೆ ಹಾರ್ಲಿಕ್ಸ್ ನ ಆದಷ್ಟು ಡೈರೆಕ್ಟ್ ಆಗಿ ಹಾಕಬಾರ್ದು. ಹೌದಾ? ಗಂಟಾಗತ್ತೆ. ಓಕೆ. ಸುಮಾರು ಸಲ ಟ್ರೈ ಮಾಡಿದ್ಯಾ ಅದನ್ನ ಮನೆಯಲ್ಲಿ? ಎಸ್. ಚೂರು ಘಮ್ ಅಂತಿದೆ, ಸಾಕಾ ಅಂತ? ಸಾಕು ಸಾಕು. ಈಗ ನಾವು ಈ ಕೊಬ್ಬರಿ ಮಿಠಾಯಿಗೆ ಹಾಕಿದೀವಲ್ಲ, ಸಕ್ಕರೆ ಹಾಕಿದೀವಿ, ಸಕ್ಕರೆ ಕರಗಬೇಕು. ನೋಡು, ಘಮ ಗೊತ್ತಾಗ್ತಿದೆ. ಮೈದಾ ಹಾಕೋ ಉದ್ದೇಶ ಕ್ಲೀನಾಗಿ ಎಲ್ಲ ಕ್ಲೀನಾಗಿ ಕಂಬೈನ್ ಆಗುತ್ತೆ. ಓಕೆ. ಈಗ ಇದು ಹಾಗೆ ಇರಲಿ. ಒಂಚೂರು ತುಪ್ಪ ಹಾಕಿ. ಯಾಕಂದ್ರೆ ಸ್ವೀಟ್ ಮಾಡ್ಬೇಕಾದ್ರೆ ಆದಷ್ಟು ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಮಾಡೋದು ಬೆಟರ್.
ನಾನು ಇವತ್ತು ಕ್ಲಿಯರ್ ಆಗಿ ಕಾನ್ಸಂಟ್ರೇಟ್ ಮಾಡಿ ನೋಡ್ಬೇಕು ಆ ಹದ ಎಕ್ಸಾಕ್ಟ್ ಆಗಿ ತೆಗಿತೀವಲ್ಲ ಅದ್ ಯಾವ ಹಂತದಲ್ಲಿ ತೆಗಿಬೇಕು ಅನ್ನೋದನ್ನ ಯಾವಾಗ್ಲೂ ನಂಗೆ ಈ 7 ಕಪ್ಸು ಮೈಸೂರು ಪಾಕು ಇಂಥವೆಲ್ಲ ಮಾಡ್ಬೇಕಾರೆ ಅದೇ ಕನ್ಫ್ಯೂಷನ್. ಒಂದ್ ಸ್ವಲ್ಪ ಬಿಟ್ರು ಬ್ರೌನ್ ಆಗ್ತಾ ಹೋದ್ರೆ ಅದು ಒಂಥರ ಕಲರು ಚೇಂಜ್ ಆಗುತ್ತೆ, ಒಂಥರ ವಾಸನೆ, ಅದು ಆರೋಮನೆ ಹೊರಟೋಗುತ್ತೆ. ಆರೋಮ ಹೊರಟೋಗುತ್ತೆ ಅದು. ನಂಗೆ ಬೇರೆ ಏನ್ ಕೆಲಸ ಹೇಳ್ಬಿಡಾಗಿತ್ತು, ನಾ ಇದನ್ನ ನೋಡ್ಕೋಬೇಕು. ಸರಿ, ಓಕೆ, ನಾನೇ ಹಾಕೊಳ್ತೀನಿ. ಆಮೇಲೆ ಲಟ್ಟಣಿಗೆಗೂ ಒಂಚೂರು ತುಪ್ಪ ಸೋರ್ಬೇಕು. ಕೊಡ್ತೀನಿ ಸೌರು. ನನ್ನ ಕಣ್ಣು ಇಲ್ಲೇ, ನನ್ನ ಗಮನ ಇಲ್ಲೇ ಇವಾಗ. ಆಯ್ತು, ಅದನ್ನೇನಾದ್ರು ಸೀದಿಸ್ಬೇಕು. ಲಟ್ಟಣಿಗೆ ಇದೆ ಕಣಮ್ಮ ನನ್ನ ಕೈಯಲ್ಲಿ. ಆಗಿದ್ಯಾ? ಆಗಿಲ್ಲ, ಸಕ್ಕರೆ ಕರಗ್ತಾ ಇದೆಯಲ್ಲ ಇನ್ನು. ಏನಂದ್ರೆ ನಾವು ಇದು ಮಾಡ್ಬೇಕಾದ್ರೆ ಆದಷ್ಟು ಗಮನದಲ್ಲಿ ಇಟ್ಕೊಂಡು ಮಾಡ್ಕೋಬೇಕು. ಹೌದು, ಅದು ಎಸ್ಪೆಷಲಿ ಸ್ವೀಟ್ ಮಾಡ್ಬೇಕಾದ್ರೆ. ಇದು ಯಾವ ಹಂತದಲ್ಲಿ ಹಾಕೋದು? ಇದಾ ಹೇಳ್ತೀನಿ. ಸಕ್ಕರೆ ಎಲ್ಲ ಸ್ವಲ್ಪ ಕರಗತ್ತಲ್ಲ, ಅವಾಗ ಆ ಹಂತದಲ್ಲಿ ಹಾಕ್ಬೇಕು. ಮತ್ತೆ ಇನ್ನೊಂದು ಏನಾಗುತ್ತೆ, ನಾವು ಒಲೆ ಮುಂದೆನೇ ಇರ್ತೀವಿ ಹೆಚ್ಚಿನ ಅಂಶ. ಸೊ ಅವಾಗ ಏನಾಗುತ್ತೆ, ಕೈಯೆಲ್ಲ ಸುಟ್ಕೊಳ್ಳೋದು. ನೋಡು, ನಾನು ಒಂದ್ಸತಿ ಸುಟ್ಕೊಂಡಿದ್ದೀನಿ. ಆ ಥರ ಸುಟ್ಕೊಳ್ಳೋ ಚಾನ್ಸಸ್ ತುಂಬಾ ಇರುತ್ತೆ. ಅದು ಯಂಗ್ಸ್ಟರ್ಸ್ ಅಲ್ಲಿ ತುಂಬಾ ಜಾಸ್ತಿ ಇದೆ. ಸೊ ಅವಾಗ ಕೈ ಸುಟ್ಟಾಗ ಏನ್ ಮಾಡ್ಬೇಕು, ಇಮಿಡಿಯೇಟ್ ಆಗಿ ಒಂಚೂರು ಜೇನುತುಪ್ಪ ಹಾಕೊಂಡ್ರೆ ಅದು ಆ ಬರ್ನಿಂಗ್ ಸೆನ್ಸೇಷನ್ ಕಡಿಮೆ ಆಗ್ಬಿಡುತ್ತೆ. ಓಕೆ. ಸೊ ಇನ್ನೂ ಜಾಸ್ತಿ ಆಗಿದೆ ಅಂತಂದ್ರೆ ಆಲೂಗಡ್ಡೆ ಇರುತ್ತಲ್ಲ, ಆಲೂಗಡ್ಡೆ ಹೆಚ್ಚಿಬಿಟ್ಟು ಅದನ್ನು ಇಟ್ಕೊಂಡ್ರೆ ಅದು ಇಟ್ ಕೂಲ್ಸ್. ಹೌದಾ? ಹೌದು. ಸುಮ್ಮನೆ ಹಿಂಗೆ ಸೌರ್ಕೋಬೇಕಾ ಅಥವಾ ಸೌರ್ಕೊಂಡ್ರೆ ಸಾಕು, ಇಲ್ಲ ಅಂದ್ರೆ ತುರ್ದ್ಬಿಟ್ಟು ಅದನ್ನ ಹಾಕೊಂಡ್ರು ಪರವಾಗಿಲ್ಲ. ಬಟ್ ತುಂಬಾ ಜಾಸ್ತಿ ಆದಾಗಂತೂ ಇಮಿಡಿಯೇಟ್ ಆಗಿ ತಣ್ಣೀರಲ್ಲಿ ತೊಳಿಬಾರ್ದು ಅಂತ ಹೇಳ್ತಾರೆ. ಹೌದು ಹೌದು, ಕೈ ಸುಟ್ಕೊಂಡ ತಕ್ಷಣ ಬೊಬ್ಬೆ ಬರುತ್ತೆ. ಬೊಬ್ಬೆ ಬರುತ್ತೆ. ಕೆಲವೊಂದ್ಸತಿ ಏನಾಗುತ್ತೆ ಗೊತ್ತಾ, ಕೊಬ್ಬರಿ ಮಿಠಾಯಿಲಿ ಸಕ್ಕರೆ ಕರಗೋದಿಲ್ಲ, ಕ್ರಿಸ್ಟಲ್ ತರ ಬರ್ತಲ್ಲ, ಅದು ಚೆನ್ನಾಗಿರುತ್ತೆ. ನಿಂಗೆ ಅದು ಆ ಥರ ಇಷ್ಟನಾ? ನನಗೆ ಫುಲ್ ಕರ್ಗಿರ್ಬೇಕು, ಬಟ್ ಸಕ್ಕರೆ ಇರೋದಂತ ಗೊತ್ತಾಗ್ಬೇಕು. ಓಕೆ, ಈಗ ಆಗಿದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ಗೊತ್ತಾ, ನಂದು ಈ ಹಿಂಗ್ ಮಾಡಿದ ತಕ್ಷಣ ತಪಕ್ಕ ಬೀಳುತ್ತಲ್ಲ, ಓಕೆ, ಅದೇ ಫೈನಲ್ ಆಗಿ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಎಲ್ಲಾ ಸ್ವೀಟ್ಸ್ಗೂ ಅದೊಂದು ಹದ ಅನ್ಸುತ್ತೆ. ತಳ ಬಿಟ್ಟು ಹಿಂಗ್ ಹಾಕಿದ್ರೆ ಸರನ್ ಜಾರ್ಕೊಂಡ್ ಬರ್ಬೇಕು. ಆಮೇಲೆ ತುಪ್ಪ ನಾವು ಹಾಕಿರ್ತೀವಲ್ಲ, ಅದು ಕೆಳಗೆ ನೊರೆ 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 ಬರುತ್ತೆ ನೋಡು, ಒಂಥರ ತೂತ್ ತರ ಬರುತ್ತಲ್ಲ, ಅದು ಫೈನಲ್ ಆಗಿದೆ ಅಂತ ಅರ್ಥ. ಓಕೆ, ನೋಡು ಇವಾಗೆಲ್ಲ ಆಲ್ಮೋಸ್ಟ್ ಕರಗಿದೆ ಎಲ್ಲ. ಆದಷ್ಟು ಸಕ್ಕರೆ ಕರಗಿದ್ರೆ ಒಳ್ಳೇದು. ಬಟ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಸಿಹಿ ಇರುತ್ತೆ, ಇದು ಪಾಕ ಬರ್ಬೇಕಲ್ಲ. ಯೂಶಲಿ ನಿನ್ ಬೇಕರಿಗಳಲ್ಲಿ ಅಥವಾ ಅಂಗಡಿಗಳಲ್ಲಿ ಸಿಗತ್ತಲ್ಲ, ಬೆಳ್ಳಗಿರುತ್ತೆ, ತುಂಬಾ ಸ್ವೀಟ್ ಜಾಸ್ತಿ ಇರುತ್ತೆ. ಹೌದು, ಯಾಕಂದ್ರೆ ಸಕ್ಕರೆ ಜಾಸ್ತಿ ಹಾಕಿರ್ತಾರೆ. ಅವರು ಪಾಕ ಮಾಡಿ ಹಾಕ್ತಾರ ಅಥವಾ ಹೀಗೆ ಇದೇ ತರನಾ? ಹೀಗೆ ಮಾಡ್ತಾರೆ. ಬಟ್ ಅಂಗಡಿಲಿ ಮಾಡೋದಕ್ಕೂ ಮನೇಲಿ ಮಾಡೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಕೊಬ್ಬರಿ ಮಿಠಾಯಿ ಅಂತೂ. ಇನ್ನು ಬೇರೆ ಸ್ವೀಟ್ ಗಳೆಲ್ಲ ಹಾಗೂ ಹೀಗೂ ಒಂಚೂರು ಕಂಪೇರ್ ಮಾಡ್ಬೋದೇನೋ, ಬಟ್ ಕೊಬ್ಬರಿ ಮಿಠಾಯಿ ಎಸ್ಪೆಷಲಿ ಹೌದು ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ಅಂಗಡಿದು. ಚೂರ್ ಏಲಕ್ಕಿ ಪುಡಿ ಹಾಕಿದೀನಿ, ಆ ಮೈದಾನು ಹಾಕಿದ. ನೀ ಏನೇ ಹೇಳು, ಹಳೆ ಸ್ವೀಟ್ಸು ಯಾವತ್ತಿದ್ರೂ ರುಚಿ ಅದು ಅಂತಾರಲ್ಲ. ನೀ ಹೊಸ ಬರ್ಫಿಗಳೆಲ್ಲ ತಿಂದಿರ್ಬೋದು, ಕೊಬ್ಬರಿ ಮಿಠಾಯಿ ಅಂದ್ರೆ ಕೊಬ್ಬರಿ ಮಿಠಾಯಿ ಅಲ್ವಾ? ನಂಗೆ ಗೊತ್ತಾಗ್ಬೇಕಪ್ಪ, ಈ ರಾಜ ಮಹಾರಾಜರ ಕಾಲದಲ್ಲೆಲ್ಲ ಬಗೆ ಬಗೆಯಾದ ತಿಂಡಿ ತಿನಿಸುಗಳೇನೋ ಇರ್ತಿತ್ತು, ಹೌದು. ಬಟ್ ಇಂಥ ಸ್ವೀಟ್ಸ್ ಎಲ್ಲ ಇರ್ತಿತ್ತ ಅವಾಗ, ಅಥವಾ ಯಾವ ತರ ಅಲ್ಲಿ ಭಟ್ರು ಯಾರು ಪರಿಚಯ ಇದ್ದಾರ ಆ ಖಾನ್ದಾನವ್ರು, ಅಡ್ಗೆ ಭಟ್ರು? ಇಲ್ಲ ಮಾತಾಯಿ, ಅವರೆಲ್ಲ ನಮ್ ತುಂಬಾ ವರ್ಷದ ಹಿಂದಿನ. ಹೌದು ಹೌದು, ಬಟ್ ರೀಸೆಂಟ್ ಆಗು ಅಷ್ಟೇ ನಮ್ಮ ತಾಯಿಯ ದೊಡ್ಡಪ್ಪನೋ ಚಿಕ್ಕಪ್ಪನೋ ಯಾರೋ ಅಲ್ಲಿ ಭಟ್ರಾಗಿದ್ದವ್ರೆ. ಹೌದಾ? ಸೊ ಅದಕ್ಕೆ ಕೇಳಿದೆ, ಅವಾಗಿನ ತಿಂಡಿ ತಿನಿಸುಗಳೆಲ್ಲ ಇದೇ ಮಾಡ್ತಿದ್ರ ಇಂಥವೇನೆ, ಅಥವಾ ಇನ್ನೂ ಬೇರೆ ಏನಾದ್ರು ಇತ್ತಾ ಅಂತ. ನೀ ಕೇಳ್ಕೊಂಬಂದ್ ನಂಗೆ ಹೇಳ್ತೀಯಾ? ಖಂಡಿತ, ಅದೊಂದು ಕ್ಯೂರಿಯಾಸಿಟಿ ಇದೆಯಪ್ಪ ನನ್ಗೆ. ನೋಡು, ಈ ಹಂತ ಬರ್ತಾ ಇದೆ ನೋಡೀಗ. ಯಾಕಂದ್ರೆ ನೊರೆ ಬರ್ತಾ ಇರುತ್ತಲ್ಲ, ಇಮಿಡಿಯೇಟ್ ಆಗಿ ಹಾಕ್ಬಿಡ್ಬೇಕು. ಈ ಹಂತದಲ್ಲಿ ಹಾರ್ಲಿಕ್ಸ್, ತುಪ್ಪದಲ್ಲಿ ಹಾಕಿರೋಂಥ ಹಾರ್ಲಿಕ್ಸ್ ಇಮಿಡಿಯೇಟ್ ಆಗಿ ಮುಚ್ಚಿಬಿಟ್ಟು, ಕಲರ್ ಕೊಬ್ಬರಿ ಮಿಠಾಯಿ ಹದಕ್ಕೆ ಬರೋದಿಲ್ಲ, ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ. ನೀನ್ ಡೈರೆಕ್ಟ್ ಆಗಿ ಹಾರ್ಲಿಕ್ಸ್ ಹಾಗೆ ಹಾಕಿದ್ರೆ ಏನಾಗುತ್ತೆ, ಅದು ಗಡ್ಡೆ ಆಗುತ್ತೆ. ಈಗ ನೀನ್ ಬಿಸಿ ಹಾಲು ಹಾಕಿದ್ರೆ ಏನಾಗುತ್ತೆ, ಅದು ಗಡ್ಡೆ ಆಗುತ್ತಲ್ಲ, ಅದಕ್ಕೋಸ್ಕರ ಈ ತರ ತುಪ್ಪದಲ್ಲಿ ಹಿಂಗ್ ಮಾಡ್ಕೊಂಡು ಹಾಕೋಬೇಕು. ನೋಡು, ಆಗ್ತಾ ಬರ್ತಾ ಇದೆ ನೋಡು. ಈಗ ತುಪ್ಪದಲ್ಲಿ ಹಾಕಿ ಇದ್ ಮಾಡಿದ್ರೆ ಕ್ಲೀನಾಗಿ ಕೂತ್ಕೊಳ್ಳುತ್ತದೆ. ಈಗ ಮೈಸೂರು ಪಾಕು ಅಷ್ಟೇ, ಹಾರ್ಲಿಕ್ಸ್ ಮೈಸೂರು ಪಾಕ್ ಅಂತ ಏನ್ ಮಾಡ್ತಾರೋ ಅದು ಅಷ್ಟೇ ಇದೇ ತರ ಮಾಡ್ಕೋಬೇಕು.
ಮಿಕ್ಸ್ ಮಾಡ್ಕೋಬೇಕು. ಇದು ಹಾರ್ಲಿಕ್ಸಲ್ಲಿ ಸ್ವಲ್ಪ ಬಾರ್ಲಿ ಅಂಶ ಇರೋದ್ರಿಂದ ಏನಾಗುತ್ತೆ, ಅಂಟಿರುತ್ತೆ. ಓಕೆ, ಅದಕ್ಕೆ ನಾವು ಬರೀ ಹಾರ್ಲಿಕ್ಸ್ ಬಾಯಿಗೆ ಹಾಕೊಂಡ್ರೆ ಬಾಯೆಲ್ಲ ಫಸ್ಟ್ ಒಂದು ಸ್ವಲ್ಪ ಹೊತ್ತು ಓಪನ್ ಮಾಡೋಕ್ಕಾಗಲ್ಲ. ಹೌದು, ನಂಗೆ ಇಷ್ಟ ಹಾಲು ಹಾಕೊಂಡು ಕುಡಿಯೋದಕ್ಕಿಂತ ಹಾರ್ಲಿಕ್ಸ್ ಹಂಗೆ ಡಬ್ಬಿನ ತಗೊಂಡು ಇಷ್ಟ. ಸುಮಾರು ಮಕ್ಕಳು ಹಾಗೆ ಮಾಡ್ತಾರೆ. ನೋಡು ಇದಾಗಿದೆ ಈಗ. ಓಕೆ, ನೋಡು ಮುಟ್ಟಿದಾಗ ಅಂಟ್ತಾ ಇಲ್ಲ. ಓಕೆ, ಅಂಟಬಾರ್ದು. ಈಗಾಗಿದೆ. ಆಫ್ ಮಾಡಿಬಿಟ್ಟು ಇಮಿಡಿಯೇಟ್ ಆಗಿ ಈ ಕಡೆ ಹಾಕೊಂಡ್ಬಿಡ್ತೀನಿ. ಏನಂದ್ರೆ ಹಿಂಗ್ ಬ್ರೌನ್ ಆಗಿದೆಯಲ್ಲ, ಇದು ಪರವಾಗಿಲ್ವಾ? ಹಾರ್ಲಿಕ್ಸ್ ಪರವಾಗಿಲ್ಲ. ಹಾರ್ಲಿಕ್ಸ್ದು ಇಮಿಡಿಯೇಟ್ ಆಗಿ ಹೀಗೆ ಮಾಡಿಬಿಟ್ಟು ಆದಷ್ಟು ಬೇಗ ಪ್ಯಾಕ್ ಮಾಡಿಬಿಡ್ಬೇಕು, ಮತ್ತೆ ಕಟ್ ಮಾಡಿಬಿಡ್ಬೇಕು. ಕೊಬ್ಬರಿ ಮಿಠಾಯಿಯಲ್ಲಿ ಮೈಸೂರು ಪಾಕಲ್ಲಿ ತಡ ಅನ್ನೋದೇ ಇಲ್ಲ. ಶತಾಬ್ದಿ ಎಕ್ಸ್ಪ್ರೆಸ್ ಅಮ್ಮ. ಸ್ವಲ್ಪ ಚುರುಕಿರ್ಬೇಕು ಇದಕ್ಕೆ, ಯಾಕಂದ್ರೆ ಅದು ಪೀಸಸ್ಸು ಇಲ್ಲಾಂದ್ರೆ ಹಾಳಾಗತ್ತೆ ಅಂತಷ್ಟೇ. ಈ ಟೈಮಲ್ಲಿ ನಾನು ಏನಾದ್ರು ಬ್ರೇಕ್ ಕೊಟ್ಟರೆ ಹೊಡ್ಸ್ಕೊಂಡ್ಬಿಡ್ತೀನಿ. ಯಾಕೆ ಸುಮ್ಮನಿರ್ರಿ, ನೋಡ್ಕೋಬೇಕು ಅದು ಹೆಂಗೆ ಲಟ್ಟಿಸ್ತಾರೆ, ಅದು ಹೆಂಗೆ ಕಟ್ ಮಾಡ್ತಾರೆ ಅಂತ. ಸೊ ಏನು ಪರವಾಗಿಲ್ಲ, ಆಮೇಲೆ ಬ್ರೇಕ್ ಕೊಡ್ತೀನಿ. ಓಕೆ, ಇದು ಸ್ವಲ್ಪ ತಣಿದ್ರೆ ಚೆನ್ನಾಗಾಗುತ್ತೆ. ಆದಷ್ಟು ಸ್ವಲ್ಪ ತೆಳುವು ಇದ್ರೆ ಚೆನ್ನಾಗಿರುತ್ತೆ. ಒಂದು ಚಾಕು ಕೊಡ್ತೀಯಾ? ಸ್ವಲ್ಪ ಜಿಡ್ಡಿನಂಶ ಜಾಸ್ತಿ ಅನ್ಸುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಓಕೆ, ಆಮೇಲೆ ಅದು ಕಡಿಮೆ ಆಗುತ್ತೆ. ಬರೀ ಮಾರ್ಕಿಂಗ್ ಮಾಡಿರ್ತಾ ಇದೆಯಾ? ಹಾ, ಮಾರ್ಕಿಂಗ್ ಮಾತ್ರ ಮಾಡಿರ್ತೀನಿ. ಏನಂದ್ರೆ ಇದು ಸ್ವಲ್ಪ ತಣಿದ್ರೆ ಚೆನ್ನಾಗಿ ಬರುತ್ತೆ. ನೀನು ಒಂದು ಸ್ವಲ್ಪ ಬಿಟ್ಟು ಇನ್ನೊಂದು ಚೂರು ಕಾದ್ಬಿಟ್ಟು ಇದು ಮಾಡೋಣ ಅಂತಂದ್ರೆ ಬರೋದೇ ಇಲ್ಲ ಕೊಬ್ಬರಿ ಮಿಠಾಯಿ. ಯಾಕಂದ್ರೆ ಸಕ್ಕರೆ ಪಾಕ ಆಗಿರುತ್ತಲ್ವಾ. ಹೌದು, ಸ್ವಲ್ಪ ತಣಿಲಿ. ಸರಿ, ಹಂಗಾರೆ ತಣಿಲಿ ತಣ್ಣಗಾಗ್ಲಿ. ಬ್ರೇಕ್ ತಗೊಂಡ್ ಬರ್ತೀನಿ. ಹಾರ್ಲಿಕ್ಸ್ ಕೊಕೊನಟ್ ಬರ್ಫಿ ಇನ್ನೇನು ರೆಡಿ ಆಗ್ಬಿಡುತ್ತೆ. ಆಗಿದೆ, ತಣ್ಣಗಾಗಿ ಟೇಸ್ಟ್ ನೋಡೋದು ಅಷ್ಟೇ. ಒಂದು ಬ್ರೇಕ್ ತಗೊಂಡ್ ಬಂದ್ಬಿಡಿ, ಅಷ್ಟರಲ್ಲಿ ಎಲ್ಲ ಆಗೋಗಿರುತ್ತೆ. ಟೇಕ್ ಅ ಬ್ರೇಕ್. ನಿಮ್ಮ ನೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಫೇವರಿಟ್ ಕುಕ್ಕರಿ ಶೋ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ಏನಮ್ಮ ಕಣ್ಬೀಳತ್ತವ್ವ? ಯಾವ್ದಕ್ಕಮ್ಮ? ದೃಷ್ಟಿ ಆಗ್ತಾ ಇದೆ. ನನಗೆ ಹೇಗೆ ಬೇಕೋ ಆ ಥರ ಮಾಡಿದ್ದೀನಿ ಕಣಮ್ಮ. ಬೇಜಾರು ಮಾಡ್ಕೊಂಬೇಡ, ಯಾಕಂದ್ರೆ ಮಧ್ಯ ನಿಂಗೆ ಸಕ್ಕರೆ ಸಿಗತ್ತೆ, ಕ್ರಂಚಿ ಆಗಿರುತ್ತೆ ಅಂತ. ನೋ ಪ್ರಾಬ್ಲಮ್, ಚೆನ್ನಾಗಿದ್ದು ಬಿಟ್ರೆ ಆಯ್ತು ನಮಗೆ. ಆಯ್ತಾ? ಈಗೇನು ಮಾಡೋಣ? ಬಾದಾಮಿ. ನೀನು ಏನು ಬೇಕೋ ಅದು ಹಾಕೋಬಹುದು. ಮೇನಾಗಿ ಅಟ್ರಾಕ್ಷನ್ ಬೇಕಲ್ಲ. ಓಕೆ ಓಕೆ, ನೋಡು ಲಾಸ್ಟ್ ಒನ್ ಹಾಕೊಟ್ಬಿಡ್ತೀನಿ. ಓಕೆ, ಸರ್ವಿಂಗ್ ಪ್ಲೇಟ್ ಕೊಟ್ಬಿಡ್ತೀನಿ. ಸರಿ, ತಡ್ಕೊಳಕ್ ಆಗ್ತಾ ಇಲ್ಲ. ನಂದು ಹಾರ್ಲಿಕ್ಸ್ ಕೊಕೊನಟ್ ಬರ್ಫಿ ರೆಡಿ ಆಗಿದೆ. ಟೇಸ್ಟ್ ಮಾಡ್ಬಿಡಿ. ಏನು? ಖಂಡಿತ ಅಲ್ಲ, ಯಾವ ತಗೊಳ್ಳಿ ಮಾಡ್ತಾ ಇದೀಯಾ? ಈಗ ನ್ಯಾಚುರಲಿ ಮಕ್ಳು ಹೇಳ್ತಾರಲ್ಲ, ನಂಗೆ ದೊಡ್ಡ ಪೀಸ್ ಕೊಡ್ಬೇಕು ಅನ್ಕೊಂಡು. ನಂಗೆ ಇದು ಸಖತ್ ದಪ್ಪ ಪೀಸು ಒಂಥರ ಚೆನ್ನಾಗಿದೆ. ಪೀಸ್ ಸಖತ್ತಾಗಿ ಬಂದಿದೆ. ಇದು ಹಾರ್ಲಿಕ್ಸ್ ಕೊಕೊನಟ್ ಬರ್ಫಿ ಮಾಡುವ ವಿಧಾನ: ಮೊದಲು ಒಂದು ಮಿಕ್ಸಿ ಜಾರಿಗೆ ತೆಂಗಿನ ತುರಿಯನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ನಂತರ ಬಾಣಲೆಗೆ ಸಕ್ಕರೆ ಹಾಕಿ ರುಬ್ಬಿದ ಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಮೊಗಚುತ್ತಿರಿ. ಇನ್ನೊಂದು ಬಾಣಲೆಯಲ್ಲಿ 1 ಚಮಚ ಮೈದಾ ಹಿಟ್ಟಿಗೆ 1 ಚಮಚ ತುಪ್ಪ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಮತ್ತೊಂದು ಬೌಲಿನಲ್ಲಿ ಹಾರ್ಲಿಕ್ಸಿಗೆ ಸ್ವಲ್ಪ ತುಪ್ಪವನ್ನು ಸೇರಿಸಿ ಚೆನ್ನಾಗಿ ಕಲಸಿ ಪಕ್ಕಕ್ಕೆ ತೆಗೆದಿಡಿ. ನಂತರ ಈ ತೆಂಗಿನಕಾಯಿ ಹಾಗೂ ಸಕ್ಕರೆ ಮಿಶ್ರಣಕ್ಕೆ ಹುರಿದುಕೊಂಡ ಮೈದಾ ಹಿಟ್ಟಿನ ಮಿಶ್ರಣವನ್ನು ಸೇರಿಸಿ ಚೆನ್ನಾಗಿ ಮೊಗಚುತ್ತಿರಿ. ಇದಾದ ನಂತರ ಮಿಕ್ಸ್ ಮಾಡಿಕೊಂಡಂತಹ ಹಾರ್ಲಿಕ್ಸ್ ಮಿಶ್ರಣವನ್ನು ಇದಕ್ಕೆ ಸೇರಿಸಿ ತಳ ಬಿಡುವ ತನಕ ಚೆನ್ನಾಗಿ ಮೊಗಚಿ ತುಪ್ಪ ಸವರಿದ ಮಣೆ ಮೇಲೆ ಹಾಕಿ ಬೇಕಾದ ಆಕಾರಕ್ಕೆ ಕಟ್ ಮಾಡಿದರೆ ಹಾರ್ಲಿಕ್ಸ್ ಕೊಕೊನಟ್ ಬರ್ಫಿ ಸವಿಯಲು ಸಿದ್ಧ. ಓಕೆ, ಶೂರ್. ಫಸ್ಟ್ ಕ್ಲಾಸ್ ಆಗಿದೆ. ಥ್ಯಾಂಕ್ ಯು. ಹಾರ್ಲಿಕ್ಸ್ ಅಲ್ಲಿ ಚೆನ್ನಾಗಿ ಮಾಡ್ಬೋದಾ? ಮನೆಗೆ ಹೋಗಿ ಟ್ರೈ ಮಾಡಿ. ಸಕ್ಕದಾಗಿದೆ, ಖಂಡಿತ ಟ್ರೈ ಮಾಡ್ತೀನಿ. ಸೂಪರ್. ಇಂಥ ಸ್ವೀಟ್ಸ್ ಎಲ್ಲ ಮಿಸ್ ಮಾಡಬಾರ್ದು. ಏನ್ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿರುವಂಥದ್ದು. ಹೌದು, ಬಟ್ ಟೋಟ್ಲಿ ಮಾಮೂಲಿ ಕೊಬ್ಬರಿ ಮಿಠಾಯಿಗಂತ ತುಂಬಾ 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 ಡಿಫ್ರೆಂಟ್ ಆಗಿದೆ. ಜೊತೆಗೆ ಕೋಕೋನಟ್ಟು, ಬಾದಾಮಿ. ಆಯ್ತು, ಇವಾಗ ತಿನ್ನು. ನೆಕ್ಸ್ಟ್ ಇನ್ನೊಂದು ಯೂನೀಕ್ ಆಗಿರೋದು ಇನ್ನೊಂದು ಮಾಡ್ಕೊಡ್ತೀನಿ. ಓ, ಏನು? ವಿಭಿನ್ನವಾದ್ದು ಅಂತಂದ್ರೆ ಎಲ್ಲಾರ ಮನೇಲೂ ದೋಸೆ ಮಾಡ್ತಾರೆ. ಹೌದು,
ಗೋಧಿ ಹಿಟ್ಟಿಂದ ಕರಡ್ಬಿಟ್ಟೆಲ್ಲ ದೋಸೆ ಮಾಡ್ತಾರೆ. ಬಟ್ ನಾವು ಹೋಲ್ ವೀಟ್ ಅಂದ್ರೆ ಇಡೀ ಗೋಧಿನ ರುಬ್ಬಿಟ್ಟು ದೋಸೆ ಮಾಡ್ತಾ ಇದೀನಿ. ರಾತ್ರಿ ರುಬ್ಬಿಡ್ಬೇಕಿತ್ತಾ? ರಾತ್ರಿ ರುಬ್ಬಿಟ್ಟು ಬೆಳಿಗ್ಗೆ ಮಾಡಿದ್ರು ತೊಂದರೆ ಇಲ್ಲ. ಇಲ್ಲ ಅಂತಂದ್ರೆ ಬೆಳಿಗ್ಗೆ ರುಬ್ಬಿಟ್ಟು ಸಾಯಂಕಾಲ ಮಾಡೋ ಹಂಗಿದ್ರು ತೊಂದರೆ ಇಲ್ಲ. ಬಟ್ ಈಗ ಬಿಸಿಲಿರೋದ್ರಿಂದ ರಾತ್ರಿ ರುಬ್ಬಿಟ್ರು ತೊಂದರೆ ಇಲ್ಲ. ಹೌದಾ? ಬೆಟರ್ ರಾತ್ರಿ ರುಬ್ಬಿಟ್ಟು ಬೆಳಿಗ್ಗೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೂಪರ್. ಸೊ ಗೋಧಿ ದೋಸೆ ಮಾಡಕ್ಕೆ ಗೋಧಿ ಜೊತೆಗೆ ಇನ್ನೇನೇನ್ ಬೇಕು? ಇದಕ್ಕೆ ನೆನೆಸಿರುವಂತ ಗೋಧಿ, ಈರುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಇದು ತುಪ್ಪ, ಕೊತ್ತಂಬರಿ ಸೊಪ್ಪು, ಉಪ್ಪು, ಇದು ಅಕ್ಕಿ ಹಿಟ್ಟು, ಕರಿಬೇವಿನ ಸೊಪ್ಪು. ಅಬ್ಬಬ್ಬಬ್ಬಬ್ಬಬ್ಬ, ಯಾಕವ್ವ ಆಲ್ಮೋಸ್ಟ್ ಇದೆ ಇಂಗ್ರೀಡಿಯೆಂಟ್ಸ್ ಹಾಕಿ ನಾನು ಮಾಮೂಲಿ ಕದ್ರಿದ್ ದೋಸೆ ಮಾಡ್ತೀನಿ. ಗೋಧಿ ಹಿಟ್ಟು ಅಕ್ಕಿ ಹಿಟ್ಟೆಲ್ಲ ಕದ್ರಬಿಟ್ಟು ಮಾಡ್ತೀನಿ. ಅದ್ ಮಾಡ್ತೀಯಾ? ಬಟ್ ಇದೇನಂದ್ರೆ ಗೋಧಿಯಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ. ಓಕೆ. ಆ ಹೊಟ್ಟಕ್ಕಿಂತ ಇವಾಗ ನೀನು ಹಿಟ್ಟಿಗಿಂತ ಇದು ಬೆಟರ್. ಓ ಸೂಪರ್. ಸೊ ಡೈರೆಕ್ಟ್ ನಿಂಗೆ ನಾರಿನಂಶ ಹೋಗುತ್ತೆ, ಫೈಬರ್ ಕಂಟೆಂಟ್ ನಮ್ ದೇಹಕ್ಕೆ ಬೇಕಾಗುತ್ತಲ್ಲ. ಸೊ ಹಾಗಾಗಿ ಹೋಗಿ ಇದನ್ನ ಓವರ್ ನೈಟ್ ಸೋಕ್ ಮಾಡ್ಬಿಟ್ಟು ಆಮೇಲೆ ರುಬ್ಬಿಟ್ಟು ಮಾಡ್ತೀವಿ. ಸೂಪರ್. ಸೊ ಏನ್ ಕೊಡ್ಲಿ ಫಸ್ಟ್ ಇದಕ್ಕೆ? ಮಿಕ್ಸಿ ಜಾರ್ ಕೊಡು. ಸೊ ಓವರ್ ನೈಟ್ ನೆನೆಸ್ಬೇಕು. ಹೌದು. ಗೋಧಿ ಇದು 1 ಬಟ್ಲ ಆಗಷ್ಟು ಗೋಧಿ ತಗೊಂಡಿದ್ದೀನಿ. ಗೋಧಿ ಜೊತೆಗೆ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು. ಓ ಅದನ್ನು ರುಬ್ಕೊಳ್ಳೋದಾ? ಅದನ್ನು ರುಬ್ಕೋಬೇಕು. ಮತ್ತೆ ಶುಂಠಿ. ಏನಂದ್ರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಇರುತ್ತಲ್ಲ, ಸೊ ಇದು ಎಲ್ಲ ಮಿಕ್ಸ್ ಆದ್ರೆ ಚೆನ್ನಾಗಿರುತ್ತೆ. ಸೂಪರ್. ನೀರ್ ಹಾಕೊಂಡು ನುಣ್ಣಗೆ ರುಬ್ಕೋಬೇಕು. ರುಬ್ತ್ಯಾ? ನಾ ರುಬ್ತೀನಿ. ಇಲ್ಲೇನಾದ್ರೂ ರೆಡಿ ಮಾಡ್ಕೋಬೇಕಾ? ಹಂಚಿಡು. ಅರ್ಸ್ತೀನಿ ಬಿಡು. ಅಲ್ಲ ಇಡು ಒಂದಿದೆಲ್ಲ ಇಟ್ಟಿದ್ದೆ ನಂಗೆ. ಆಯ್ತು ತೊಂದರೆ ಇಲ್ಲ. ಇಟ್ಕೊಡ್ಲಾ? ಕೊಡು. ದೋಸೆ ಹೊಯ್ಯಕ್ಕಿದೆ ಬೆಸ್ಟ್. ಹೌದಲ್ಲ? ಇದು ಗರಿ ಬರುತ್ತಾ? ಹೌದು, ತುಂಬಾ ತೆಳು ಮಾಡಕ್ ಬರುತ್ತಿದು. ಓಕೆ. ಹಾಗೆ 1 ಸ್ಪೂನ್ ಕೊಡು. ಇದಕ್ಕೆ 1 ಚಮಚ ಅಕ್ಕಿ ಹಿಟ್ಟು ಹಾಕ್ತೀನಿ. ಸಾಕು, ಅಷ್ಟೇ ಸಾಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗಲೂ ಹಾಕ್ತೀನಿ ಕೊಯ್ಬೇಕಾರೆ, ಆಮೇಲೆ ಮೇಲ್ಗಡೆನೂ ಹಾಕೋಣ ಬೇಕಾರೆ. ಸ್ವಲ್ಪ ಉಪ್ಪು. ರುಬ್ಕೋಬೇಕಾದ್ರೂ ಹಾಕೋಬೋದಾ? ರುಬ್ಬೇಕಾದ್ರೂ ಹಾಕೋಬಹುದು, ಇಲ್ಲ ಅಂದ್ರೆ ಹೀಗೂ ಹಾಕೋಬಹುದು. ಓಕೆ. ರುಬ್ಬೇಕಾದ್ರೆ ಹಾಕೊಂಡ್ರು ಅಷ್ಟೇ ಫ್ಲೇವರ್ ಚೆನ್ನಾಗೇ ಬರುತ್ತೆ. ಇದಕ್ಕೆ ನೀರ್ ಹಾಕಲ್ವಾ ಮಿಕ್ಸ್ ಮಾಡಕ್ಕೆ? ಇಲ್ಲ, ಬೇಡ. ಈ ಕನ್ಸಿಸ್ಟೆನ್ಸಿನೇ ಇರಬೇಕು. ತುಂಬಾ ನೀರಾದ್ರೂ ಚೆನ್ನಾಗಿರಲ್ಲ. ಹೌದಾ? ಮತ್ತೆ ತೆಳ್ಳಗೆ ಹೆಂಗೆ ಬರುತ್ತೆ? ತೋರಿಸ್ತೀನಿ ತಡಿ. ಸ್ವಲ್ಪ ನೀರು, ಏನಂದ್ರೆ ಟೆಂಪ್ರೇಚರ್ ಕರೆಕ್ಟ್ ಆಗಿರ್ಬೇಕು. ಓಕೆ. ದೋಸೆ ನಿಂಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೋಬಹುದು. ಮತ್ತೆ ಗೋಧಿ ದೋಸೆಗೆ ಆದಷ್ಟು ಎಣ್ಣೆ ಬಳಕೆ ಮಾಡೋದ್ಕಿಂತ ತುಪ್ಪ ಚೆನ್ನಾಗಿರುತ್ತೆ. ಬಾಬ್ರೆ. ಮೇಲಿಂದ ಸ್ವಲ್ಪ ಈರುಳ್ಳಿ, ಆಪ್ಷನಲ್, ನಿಂಗೆ ಬೇಕಾದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಬೇಡ. ಬಟ್ ಈರುಳ್ಳಿ ಜೊತೆ ಇದ್ರೆ ಚೆನ್ನಾಗಿರುತ್ತೆ. ಹೌದಾ? ಅಂಡ್ ಇದು ಮುಚ್ಚಿ ಬೇಯಿಸೋದಿಲ್ವಾ? ಇಲ್ಲ, ಒಂದೇ ಕಡೆ ಸಾಕಿದೆ. ಓಕೆ, ಇದಿಷ್ಟು ಹಾಕಿದ್ವಲ್ಲ. ಈಗ ತುಪ್ಪ. ಓಕೆ. ಆದಷ್ಟು ಗೋಧಿ ದೋಸೆಗೆ ತುಪ್ಪ ಇರಲಿ, ಚೆನ್ನಾಗಿರುತ್ತೆ. ತೊಂದರೆ ಇಲ್ಲ, ಈಗ 1 ತಿನ್ನೋ, ಏನು ತೊಂದರೆ ಇಲ್ಲ ನಿನಗೆ. ಸ್ವಲ್ಪ ಉರಿ ದೊಡ್ಡದು ಮಾಡು. ಓಕೆ. ಮೊಗ್ಚುಕಾಯಿ ಕೊಡು. ಇದನ್ನ ಆದಷ್ಟು ಹಿಂಗೆ ಒಳಗಡೆ ಅಂಟಿಸ್ಬೇಕು. ಅದು ಚೆನ್ನಾಗಿ ಅಂಟಬೇಕಲ್ಲ. ಓಕೆ. ಸೊ ಇದನ್ನ ಹಂಗೆ ಬೇಯಿಸೋದು, ಮುಚ್ಚೋಗೋದು? ಮುಚ್ಚಬೇಕಾ? ಮುಚ್ಚಬೇಕು. ಬೇಕಾದ್ರೆ ನೀನು 2 ಕಡೆನೂ ಬೇಯಿಸಬಹುದು, ಬಟ್ 1 ಕಡೆ ಬೇಯಿಸಿದ್ರೆ ಸಾಕು. ಓಕೆ. ಮುಚ್ಚೋಣ? ಮುಚ್ಚು. ಆಗಿದೆಯಾ? ನೋಡೋಣ ತಡಿ. ಇದೊಂದು ಚೂರು ನಿಧಾನ ಬೇಯೋದು. ಏನಂದ್ರೆ ಇಡೀ ಗೋಧಿ ಅಲ್ವಾ? ಓಕೆ. ನೋಡು, ಬಣ್ಣ ಬರಬೇಕು. ಬಣ್ಣ ಬಂದ್ರೆ ಚೆನ್ನಾಗಿರುತ್ತೆ. ಕ್ರಿಸ್ಪ್ ಆಗಿ ಇನ್ನೂ ತೆಳು ಮಾಡಕ್ಕಾಗತ್ತೆ. ಒಂದೇನೋ ನಾನು ಈ ತರ ಮಾಡ್ಕೊಟ್ಟೆ, ಇನ್ನೊಂದು ಸಿಂಪಲ್ ಪ್ಲೇನ್ ಆಗಿ ಮಾಡ್ಕೊಡ್ತೀನಿ. ಓಕೆ. ಯಾಕಂದ್ರೆ ಕೆಲವರಿಗೆ ಈರುಳ್ಳಿ ಇಷ್ಟ ಆಗುತ್ತೆ, ಕೆಲವರಿಗೆ ಈರುಳ್ಳಿ ಇಷ್ಟ ಆಗಲ್ಲ. ಅವ್ರಿಗೆ ಯಾವ ತರ ಬೇಕೋ ಆ ತರ ಮಾಡ್ಕೋಬಹುದು. ಬಟ್ ಈ ಕಾಂಬಿನೇಷನ್ ಸೂಪರ್ ಅದಲ್ಲ, ಈ ಕಲರ್ ಅಂಡ್ ಕೊತ್ತಂಬರಿ ಸೊಪ್ಪು ಕಾಂಟ್ರಾಸ್ಟ್. ಪ್ಲೇಟ್ ಕೊಡ್ತೀಯಾ?
ಆಗಿದ್ಯಾ? ಬಾಪ್ರೇ. ಈಗ ಆದಷ್ಟು ಸ್ವಲ್ಪ ಇದು ನೀರು ಕೊಡು. ಹಾಂ, ಸಖತ್ ಗರಿ ಬಂದಿದೆ. ಹೌದು, ಆದಷ್ಟು ನಾವು ಏನಂತಂದರೆ ಹಿಂದಿನ ದಿವಸ ರುಬ್ಬಿಟ್ಬಿಟ್ಟು ಮಾಡಿದ್ರೆ ಬೆಟರ್. ಇನ್ನೂ ಚೆನ್ನಾಗಾಗತ್ತಾ? ಇನ್ನೂ ಚೆನ್ನಾಗಿ ಬರುತ್ತೆ, ಇನ್ನೂ ತೆಳು ಮಾಡಕ್ಕೆ ಬರುತ್ತೆ. ಆಮೇಲೆ ಬಣ್ಣ ಇನ್ನೂ ಚೆನ್ನಾಗಿ ಬರುತ್ತೆ. ಓಕೆ ಓಕೆ. ಯಾಕೆ ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಹೀಗೆ, ಅದಕ್ಕೋಸ್ಕರ ಈ ಥರ ಇದೆ. ಓಕೆ, ಹಿಂಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಬೋದು. ಇನ್ನೂ ತೆಳು ಬರುತ್ತೆ. ನೀನು ಬೇಕಾದ್ರೆ ಇನ್ನೊಂಚೂರು ನೀರು ಹಾಕೋಬಹುದು. ಓಕೆ. ಬಟ್ ಆಕ್ಚುಲಿ ಇದು ನೋಡಕ್ ಹಿಂಗ್ ದಪ್ಪ ಅನಿಸ್ತಿದೆ, ಹಿಂಗ್ ಮಡಸಿ ಹಿಂಗ್ ತಟ್ಟೆಗೆ ಹಾಕ್ತಕ್ ಸಖತ್ ತೆಳುವು ಅನಿಸ್ತದೆ ನಂಗೆ. ಹೌದು, ಕ್ರಿಸ್ಪ್ ಆಗಿರುತ್ತೆ. ಹೌದು. ಮತ್ತೆ ಆದಷ್ಟು ಗೋಧಿ ಚೆನ್ನಾಗಿ ನೆಂದಿರ್ಬೇಕು. ಚೆನ್ನಾಗಿ ನೆಂದಿದ್ರೆ ಕ್ಲೀನ್ ಆಗಿ ಬರುತ್ತೆ. ಓಕೆ. ಈಗ ನೀನು ಈ ತರ ಅಂದ್ರೆ ಈರುಳ್ಳಿ ಏನು ಹಾಕದೆ ಮಾಡಿದ್ರೆ ಎರಡು ಕಡೆನೂ ತಿರುಗಿಸಬಹುದು. ಬಟ್ ಒಂದು ಪ್ಲೇನ್ ಮಾಡ್ಕೊಡ್ತಾ ಇದೀಯಾ, ಒಂದು ಈರುಳ್ಳಿ ಜೊತೆ ಮಾಡ್ಕೊಡ್ತಾ ಇದೀಯಾ? ತುಪ್ಪ ಇಟ್ಕೊಟ್ಬಿಡ್ತೀನಿ, ತುಪ್ಪ ಜೊತೆ ತಿನ್ನು. ಸೂಪರ್. ಏನಂದ್ರೆ ಡಯಾಬಿಟಿಕ್ ಪೇಷಂಟ್ಸ್ಗೆ ಆದಷ್ಟು ಗೋಧಿ ತಿನ್ನಿ ಅಂತ ಹೇಳ್ತಾರಲ್ವಾ. ಪಾಪ ಅವ್ರು ಏನ್ ಮಾಡ್ತಾರೆ, ಗೋಧಿ ನುಚ್ಚು, ನಮ್ ಗೋಧಿ ನುಚ್ಚು ಪಲಾವ್ ಎಲ್ಲ ಮಾಡಿದೀವಿ ಆಗ್ಲೇ ನಾವು. ಸೊ ಗೋಧಿ ನುಚ್ಚಿಂದಾನೇ ತುಂಬಾ ವೆರೈಟೀಸ್ ಮಾಡ್ಬೋದು. ಮತ್ತೆ ಗೋಧಿ ಫಾರ್ ಎಕ್ಸಾಂಪಲ್ ಇದು ನಾನು ಏನ್ ಹೇಳ್ತಾ ಇದೀನೋ ಇದು ಅಷ್ಟೇ, ಪಾಪ ಅವ್ರಗಳಿಗೂ ತಿನ್ಬೇಕಂತ ಆಸೆ ಇರುತ್ತಲ್ವಾ. ಸೊ ವೆರೈಟೀಸ್ ಮಾಡ್ಕೋಬಹುದು ಈ ತರ. ಗೋಧಿ ನುಚ್ಚನ್ನು ಇದೇ ತರ ನೆನೆಸಿ ಮಾಡ್ಬೋದಾ ಇದೇ ತರ, ಅಥವಾ ಗೋಧಿನೇ ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡ್ಬೇಕಾ? ಇಲ್ಲ, ಬರೀ ಗೋಧಿಯಲ್ಲಿ ಈ ತರ ಹಿಂಗ್ ಮಾಡಿದ್ರೆ ನಾರಿನಂಶ ಜಾಸ್ತಿ ಇರುತ್ತೆ. ಆ ಉದ್ದೇಶದಿಂದ ನಾನು ಗೋಧಿನೇ ಉಪಯೋಗಿಸ್ ಮಾಡ್ತಾ ಇರೋದು. ಸರಿ. ಯಾಕಂದ್ರೆ ನಾವು ಅಕ್ಕಿ ದೋಸೆ, ಮೆಂತೆ ದೋಸೆ, ಅವಲಕ್ಕಿ ದೋಸೆ ಸುಮಾರು ತರ ಮಾಡ್ತೀವಿ. ಬಟ್ ಗೋಧಿನ ನಾವು ಇಡಿಯಾಗಿ ಮಾಡೋದಿಲ್ಲ ಅಲ್ವಾ, ಅದಕ್ಕೆ. ಇದು ಗೋಧಿಯಲ್ಲೂ ಮಾಡ್ಬೋದು, ಹಾಗೆ ರಾಗಿಯಲ್ಲೂ ಮಾಡ್ಬೋದು. ರಾಗಿನೂ ಓವರ್ ನೈಟ್ ನಾವು ನೆನ್ಸ್ಬಿಟ್ಟು ಏನು ಹಾಕದೆ ಬರೀ ರಾಗಿನ ರುಬ್ಬಿಟ್ಟು ಮಾಡ್ಬೋದು. ಯೂಶಲಿ ಏನ್ ಮಾಡ್ತಾರೆ, ರಾಗಿ ಹಿಟ್ಟಿಂದ ಮಾಡ್ತಾರೆ. ಯಾಕಂದ್ರೆ ಆ ಹೊಟ್ಟೆಲ್ಲ ಹೋಗ್ಬಿಡುತ್ತೆ. ಅದು ಸತ್ವ ಬೇಕಲ್ಲ, ಅದಕ್ಕೋಸ್ಕರ ಹೀಗ್ ಮಾಡ್ಬೇಕು. ಓಕೆ, ಕೊಡ್ತೀಯ ಪ್ಲೇಟು? ಓಕೆ, 2 ವೆರೈಟಿ ಕೊಟ್ಟಿದ್ದೀನಿ. ಓಕೆ, ಮಧ್ಯ ನಿಂಗೆ ತುಪ್ಪ ಇಟ್ಕೊಡ್ತೀನಿ, ಚೂರ್ ಮುಡ್ಸ್ಕೊಂಡು ತಿನ್ನೋ. ಓಕೆ, ನಂದು ಹೋಲ್ ವೀಟ್ ದೋಸೆ ರೆಡಿ ಆಗಿದೆ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಹೇಳು. ಖಂಡಿತ ಈ ತುಪ್ಪ ಜೊತೆ ತಿಂದ್ರೆ ಚೆನ್ನಾಗಿರುತ್ತೆ. ಓಕೆ, ತುಪ್ಪ ಬೇಡ ಅಂದವರು ಚಟ್ನಿ ಪುಡಿ ಹಾಕೋಬಹುದು, ಬಿಡಿ. ಸೊ ಫಸ್ಟ್ ನಾನು ಪ್ಲೇನ್ ತಿಂತೀನಿ ಆಯ್ತಾ? ಓಕೆ, ಅದಕ್ಕೊಂಚೂರು ತುಪ್ಪ ನೆಂಚ್ಕೋತೀನಿ. ನಿಂಗೆ ಇಷ್ಟನಾ ತುಪ್ಪ? ಇಂಥ ಬಗ್ಗೆ ಸ್ಪೆಷಲ್. ಏನ್ ಸಿಂಪಲ್ ಆಗಿದೆ ಗೊತ್ತಾ? ಹೌದಾ? ಬಟ್ ಹಿಟ್ಟು ಕರಡಿ ದೋಸೆಗೂ ಇದಕ್ಕೂ ವ್ಯತ್ಯಾಸ ಗೊತ್ತಾಗುತ್ತೆ. ತುಂಬಾನೇ ವ್ಯತ್ಯಾಸ ಇದೆ. ಬಟ್ ಇದ್ರೊಳಗೆ ನಾರಿನಂಶ ಗೊತ್ತಾಗತ್ತೆ ನಿನಗೆ. ಹೌದು. ಇದು ಈರುಳ್ಳಿ ಇದ್ದು ತಿಂತೀನಿ ಈಗ. ಈರುಳ್ಳಿ ಜೊತೆ ತಿನ್ಬೇಕಲ್ಲ. ಬಟ್ ಏನಂದ್ರೆ ಬಿಸಿ ಬಿಸಿ ತಿನ್ಬೇಕು, ತಣದ ಮೇಲೆ ಚೆನ್ನಾಗಿರಲ್ಲ. ಅದ್ಭುತವಾಗಿದೆ. ಹೌದಾ? ನಿಜವಾಗ್ಲೂ ಸೂಪರ್ ಆಗಿದೆ. ಆಕ್ಚುಲಿ ಈರುಳ್ಳಿ ಹಾಕಿರೋದು ಚೆನ್ನಾಗಿದೆ. ಇನ್ನು ಹೌದಾ? ಪ್ಲೇನ್ಗಿಂತನೂ ಇದು ಚೆನ್ನಾಗಿದೆ. ಈರುಳ್ಳಿ ಹಾಕಿರೋದು ಚೆನ್ನಾಗಿದೆ. ಈರುಳ್ಳಿ ಕೊತ್ತಂಬರಿ ಎಲ್ಲ ಹಾಕಿರೋದು ಸಕ್ಕತ್ತಾಗಿದೆ. ಅಂಡ್ ತುಪ್ಪ ಒನ್ ಆಫ್ ದಿ ಬೆಸ್ಟ್ ಕಾಂಬಿನೇಷನ್ಸ್ ಇದಕ್ಕೆ. ಹೌದು, ಚಟ್ನಿ ಗಿಟ್ನಿಗಿಂತ ಐ ಥಿಂಕ್ ತುಪ್ಪ ಚೆನ್ನಾಗಿ ಹೊಂದಿದೆ. ಇನ್ನೊಂದು ಏನಂತಂದ್ರೆ ಇದಕ್ಕೆ ಅಕ್ಸೆ ಬೀಜದ ಚಟ್ನಿ ಪುಡಿ ತುಂಬಾ ಚೆನ್ನಾಗಿರುತ್ತೆ. ಹೌದಾ? ಸೂಪರ್. ಹೋಲ್ ವೀಟ್ ದೋಸೆ ಹೇಗೆ ಮಾಡೋದು ಅಂತ ಒಂದು ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ಹೋಲ್ ವೀಟ್ ದೋಸೆ ಮಾಡುವ ವಿಧಾನ: 1 ಕಪ್ ಗೋಧಿಯನ್ನು ನೆನೆಸಿ ಅದಕ್ಕೆ ಹಸಿಮೆಣಸಿನಕಾಯಿ, ಕರಿಬೇವು, ಶುಂಠಿ ಹಾಕಿ ರುಬ್ಬಿಕೊಳ್ಳಿ. ನಂತರ ರುಬ್ಬಿದ ಮಿಶ್ರಣಕ್ಕೆ ಅಕ್ಕಿ ಹಿಟ್ಟು, ಕೊತ್ತಂಬರಿ ಸೊಪ್ಪು ಹಾಗೂ ಉಪ್ಪನ್ನು ಹಾಕಿ ಚೆನ್ನಾಗಿ ಹೊಂದಿಸಿ. ಈ ಹಿಟ್ಟನ್ನು ಕಾದ ಹೆಂಚಿನ ಮೇಲೆ ಹೊಯ್ದು ಈರುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪು ಹಾಕಿ ತುಪ್ಪದಿಂದ ಬೇಯಿಸಿದರೆ ಗೋಧಿ ದೋಸೆ ಸವಿಯಲು ಸಿದ್ಧ. ವಾವ್ಯಾ ಪ್ರತಿಮಾ, ಅಮೇಝಿಂಗ್. ಓಕೆ, ಸೊ ಬರ್ಫಿ ಅಂಡ್ ದೋಸೆ ಎರಡೂ ಸೂಪರ್ ಆಗಿತ್ತು. ಸಿಕ್ಕಾಬಿಡಿ ಖುಷಿಯಾಗಿ ಇವತ್ತು ನಿಮ್ಮನ್ನ ಕಳ್ಸ್ಕೊಡ್ತೀನಿ. ಹೋಗ್ಬಿಡು ಅಂದ್ರೆ ಮನೆಗೆ ಹೊರಡ್ಬಿಡು. ಬಾಯ್. ಯಮ್ಮಿರಿ, 2 ರೆಸಿಪೀಸ್ ಸೂಪರ್ ಆಗಿತ್ತು. ಬರ್ಕೊಂಡಿರೋ ರೆಸಿಪೀಸ್ನ ಹಂಗೆ ಒಂದು ಗ್ಲಾನ್ಸ್ ಹಾಕ್ತಾರಿ. ಅಷ್ಟ್ರಲ್ಲಿ ನಾನು ಹೀಗೆ ಹೋಗಿ ಹಿಂಗೆ ಬಂದ್ಬಿಡ್ತೀನಿ. ಓಕೆ, ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ
ವಿರಾಮದ ನಂತರ ಮತ್ತೊಮ್ಮೆ ಮನೆ ಅಡಿಗೆಗೆ ಸ್ವಾಗತ. ಈಗ ನಮ್ಮ ಜೊತೆ ಇದ್ದಾರೆ ನಮ್ಮ ವೀಕ್ಷಕರಲ್ಲೇ ಒಬ್ಬರಾದಂತಹ ಲಕ್ಷ್ಮಿ ಅವರು ಕೃಷ್ಣಾನಗರ್ ಲೇಔಟಿನ ನಿವಾಸಿಯಾಗಿದ್ದಾರೆ. ಅವರ ರೆಸಿಪೀಸ್ ನಮಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು, ಹಾಗಾಗಿ ಅವ್ರನ್ನ ಇಲ್ಲಿ ಕರೆಸಿದೀವಿ. ಲಕ್ಷ್ಮಿ ಅವರೇ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಏನಕ್ಕೆ ಅನಿಸ್ತು ಇಲ್ಲಿ ಬಂದು ಅಡುಗೆ ತೋರಿಸ್ಕೊಡ್ಬೇಕು ಅಂತ? ಏನು ಇದೆ ಫಸ್ಟ್ ಟೈಮ್ ಸುವರ್ಣ ವಾಹಿನಿಯಿಂದ ಬರ್ತಾ ಇರೋದು ನಾನು. ಸುಮಾರು ವರ್ಷದ ಮುಂದೆ ಆಯ್ತು ನಾವು ಟಿವಿ ಚಾನಲ್ ಕಡೆ ಬಂದು, ಹೀಗಾಗಿ ತುಂಬಾ ಆಸೆ ಆಯ್ತು. ಒಳ್ಳೆ ರೆಸಿಪೀಸ್ ಹೇಳ್ಕೊಡ್ಬೇಕು ಅಂತ ನಮ್ಗೆ ಗೊತ್ತಿರೋ ರೆಸಿಪಿ ಇನ್ನೊಬ್ರು ಕಲೀಲಿ ಅನ್ನೋದು ಆಸೆ ಆಯ್ತು, ಮಾಡಿದೆ. ಸೊ ಏನ್ ಮಾಡ್ಕೊಡ್ತಾ ಇದ್ದೀರಾ ನಮ್ಗೆ ಇವತ್ತು? ಈಗ ಫಸ್ಟ್ ಕುಟ್ಟವಲಕ್ಕಿ ಅಂತ. ಸೊ ಈ ಕುಟ್ಟವಲಕ್ಕಿ ಮಾಡೋದಕ್ಕೆ ಏನೇನ್ ಬೇಕು ಅಂತ ಹೇಳ್ತೀರಾ? ಓಕೆ, ಅವಲಕ್ಕಿ, ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನ ಬೇಳೆ, ಒಣಕೊಬ್ಬರಿ, ಅರಿಶಿನ, ಹುಣಸೆ ಹಣ್ಣು, ಮೆಣಸಿನ್ಕಾಯಿ, ಕರಿಬೇವು, ಈ ಮೆಂತ್ಯ, ಜೀರಿಗೆ ಪುಡಿ, ಎಳ್ಳು. ಓಕೆ, ಸೊ ಏನು ಕೊಡಲಿ ಇದನ್ನು ಮಾಡೋದಕ್ಕೆ? ಫಸ್ಟು ಇದು ಪುಡಿ ಮಾಡ್ಕೋಬೇಕು. ಓಕೆ, ಸೊ ಮಿಕ್ಸಿ ಜಾರ್ ಕೊಡ್ಲಾ? ಓಕೆ ಓಕೆ. ಸೊ ಇದನ್ನ ತರ್ತರಿಯಾಗಿ ಪುಡಿ ಮಾಡ್ಕೋಬೇಕು. ಸರಿ. ನೋಡಿ, ಸಾಕು ಅಷ್ಟೇ. ಓಕೆ ಓಕೆ, ಬೌಲ್ಗೆ ಹಾಕಿ. ಈ ಬೌಲ್ಗೆ ಹಾಕ್ಲಾ? ಓಕೆ, ದೊಡ್ಡ ಬೌಲ್ಗೆ ಹಾಕಿ, ಕಲ್ಸಕ್ಕೆ ಈಸಿ ಆಗುತ್ತೆ. ಓಕೆನಾ? ಓಕೆ. ಇದು ಹುಣಸೆ ಹಣ್ಣು, ಸ್ವಲ್ಪ ವಾಟರ್ ಹಾಕಿ. ಓಕೆ, ನೆನ್ಸಿಟ್ಕೋಬೇಕಾ? ನೆನ್ಸಿಟ್ಕೋಬೇಕು. ಓಕೆ, ನೆನ್ಸಿಟ್ಕೊಂಡಿದ ನಂತರ ಅದು ಕಿವುಚಿ ಸ್ವಲ್ಪ. ಓಕೆ, ಅದಕ್ಕೆ ಕಲಿಸ್ಬೇಕು. ಓಕೆ, ಇದಕ್ಕೆ ಹಾಕಿ ಕಲಿಸ್ಬೇಕಾ? ಅದಕ್ಕೆ ಹಾಕಿ ಕಲಿಸ್ಬೇಕು. ಒಂದು 10 ನಿಮಿಷ ನೆನಿಬೇಕಾಗುತ್ತೆ. ಹುಣಸೆ ಎಲ್ಲ ರೆಡಿ ಆಗೋಷ್ಟರಲ್ಲಿ ಅದು ನೆನೆಯುತ್ತೆ. ಹುಣಸೆ ರಸದಲ್ಲಿ ಅವಲಕ್ಕಿ ನೆನೆಬೇಕಾ? ಹೌದು. ಓಕೆ, ನೀವು ಹುಣಸೆ ಹಣ್ಣಿನ ಪೇಸ್ಟ್ ತಗೊಂಡಿದ್ದೀರಾ? ಪೇಸ್ಟ್ ತಗೊಂಡಿದ್ದೀನಿ. ಓಕೆ, ಈಗ ಇದಕ್ಕೆ ನೀರು ಎಂತದ್ದು ಆಡ್ ಮಾಡೋಕ್ಕಿಲ್ಲ? ಮಾಡ್ಬೋದು. ಅದೇ ಇವಾಗ ಹುಣಸೆ ಹಣ್ಣು ನೀರೇ ಅದರಲ್ಲಿ ಲಿಕ್ವಿಡ್ ಆಗಿರುತ್ತಲ್ಲ. ಓಕೆ, ಅದೇ ಈ ಎಕ್ಸ್ಟ್ರಾ ನೀರು ಬೇಕಾ? ಎಕ್ಸ್ಟ್ರಾ ನೀರು ಬೇಕಾದ್ರೆ. ಓಕೆ, ಸ್ವಲ್ಪ ಹುಳಿ ಹಾಕೊಳ್ಳೋದು. ಖಾರದ ಪುಡಿ, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ. ಓಕೆ, ಇದು ಜೀರಿಗೆ ಮೆಂತ್ಯ ಪುಡಿ ಮಾಡಿರೋದು. ಓಕೆ, ಎಳ್ಳು ಪುಡಿ ಮಾಡ್ಕೋಬೇಕು. ಕೊಬ್ಬರಿ ಕೂಡ ಹಾಕಿದ್ರಿ? ಎಳ್ಳು ಪುಡಿ ಮಾಡ್ಕೋಬೇಕಾ? ಪುಡಿ ಮಾಡ್ಕೊಡಿ. ಫ್ರೈ ಮಾಡ್ಬೇಕು ಸ್ವಲ್ಪ. ಫಸ್ಟ್ ಹುರಿಬೇಕಾ, ಪುಡಿ ಮಾಡ್ಬೇಕಾ? ಫ್ರೈ ಮಾಡ್ಬಿಟ್ಟು ಪುಡಿ ಮಾಡ್ಬೇಕು. ಸುಮ್ಮನೆ ಒಂಚೂರು ಬಿಸಿ ಆದ್ರೆ ಸಾಕಲ್ವಾ? ಬಿಸಿ ಆದ್ರೆ ಸಾಕು ಸ್ವಲ್ಪ. ಸೊ ಏನು ನಿಮ್ಮ ಹಾಬೀಸ್? ಬಿಡುವಿನ ವೇಳೆಯಲ್ಲಿ ಏನ್ ಮಾಡ್ತೀರಿ? ನಾನು ಬಿಡುವಿನ ವೇಳೆಯಲ್ಲಿ ಟೈಲರಿಂಗ್ ಮಾಡ್ತೀನಿ, ಬ್ಲೌಸ್ಗಳು ಹೊಲಿತೀನಿ, ಸ್ಯಾರಿ, ಜಿಗ್ಜಾಗ್, ಫಾಲ್ ಎಲ್ಲ ಮಾಡ್ತೀನಿ. ಯಾರನ್ನಾದ್ರೂ ಕೆಲ್ಸದವ್ರು ಇದಾರಾ ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ, ಅಥವಾ ನೀವು ಒಬ್ರೇ? ಇಲ್ಲ, ನಾನು ಒಬ್ಳೆ ಮಾಡ್ತೀನಿ. ಓಕೆ, ಯಾರ್ಯಾರಿದ್ದೀರಾ ಮನೇಲಿ? ನಮ್ಮ ಮನೇಲಿ ನಾನು, ನಮ್ಮ ಮನೆಯವರು, ನಮ್ಮ ಅತ್ತೆ, ನಮ್ಮ ಮಕ್ಕಳು. ನೋಡಿ, ಇದು ಸಾಕ ಅಂತ? ಸಾಕು. ಓಕೆ, ಸೊ ಇದನ್ನ ಪುಡಿ ಮಾಡ್ಕೊಡ್ತೀನಿ ನಾನು ನಿಮ್ಗೀಗ. ಓಕೆ, ಇದಕ್ಕೆ ಆ್ಯಡ್ ಮಾಡ್ತೀನಿ. ಅದನ್ನು ಅದಕ್ಕೆನಾ? ಅದನ್ನು ಅದಕ್ಕೆ ಆ್ಯಡ್ ಮಾಡೋದು. ಇದು ನೆಕ್ಸ್ಟ್ ಒಲೆ ಹಚ್ಚೋ ಏನಾದ್ರು ಕೆಲಸ ಇದೆಯಾ? ಇದೆ, ಒಗ್ಗರಣೆ ಹಾಕ್ಬೇಕಲ್ಲ. ಹೌದಾ? ಸೊ ಯಾವ ರೀತಿ ಅಡುಗೆಗಳು ಜಾಸ್ತಿ ಮಾಡ್ತೀವಿ? ಯಾವ ಊರ್ನವ್ರು ನೀವು? ನಾವು ಬಂದು ಬೆಂಗಳೂರೇ. ನನ್ನ ಮದುವೆ ಮಾಡ್ಕೊಟ್ಟಿರೋದು ಉಡುಪಿ ಕಡೆ. ಉಡುಪಿ? ಯಾವ ಸೀರಿಯಲ್ ನೋಡ್ತೀರಿ? ಅಮೃತವರ್ಷಿಣಿ ಜಾಸ್ತಿ ನೋಡ್ತೀರಾ? ಅಮೃತವರ್ಷಿಣಿ ಜಾಸ್ತಿ. ಯಾವ ಪಾತ್ರ ಜಾಸ್ತಿ ಇಷ್ಟ ಆಗುತ್ತೆ? ಅಮೃತ ಅವ್ರು ಬಂದು ಇಲ್ಲಿ ಅಡುಗೆ ಮಾಡ್ಕೊ ಹೋದ್ರು, ನೋಡಿದ್ರ? ನೋಡಿದೆ. ಅದೇ ಈ ಥರ ಎಲ್ಲ ನೋಡೋದು, ರೆಸಿಪಿ ನೋಡಿ ಕಲಿಯೋದು. ನಾನು ಅವ್ರು ಮಾಡಿ ಟೊಮೆಟೊ ಬಾತ್ ಟ್ರೈ ಮಾಡಿದ್ರಾ? ಆಲ್ರೆಡಿ ಮಾಡಾಯ್ತು. ಹೌದಾ? ಚೆನ್ನಾಗಾಗಿತ್ತಾ? ಚೆನ್ನಾಗಿ. ಓಕೆ, ಅಮೃತ ಅವ್ರಿಗೆ ತಿಳಿಸ್ತೀನಿ ವಿಷಯನ. ಓಕೆ, ಸೊ ಅವಲಕ್ಕಿ ನಾವೆಂತ ಬೇಯಿಸೋದು ಏನು ಬೇಕಾಗಿಲ್ಲ? ಏನು ಬೇಡ, ನೀರಲ್ಲಿ ನೆನೆಯೋದು. ನೀರಲ್ಲಿ ನೆಂದ ಮೇಲೆ ಹುಣಸೆ ಹಣ್ಣೆಲ್ಲ ಹಾಕಿರ್ತೀವಲ್ಲ, ಅದರಲ್ಲೇ ನೆಂದಿರುತ್ತೆ. ಕಡಲೆಕಾಯಿ ಬೀಜ ಹಾಕ್ಬೇಕಲ್ಲ, ಹಂಗಾಗಿ ಸ್ವಲ್ಪ ಜಾಸ್ತಿ. ಸೊ ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀರಿ?
ನಾವು ಹಬ್ಬ ಬಂದು 38 ವರ್ಷದಿಂದ ಇಲ್ಲೇ ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲಿ ಬೆಂಗಳೂರು. ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲ. ಇಲ್ಲಿ ಯಾವ ಬೆಂಗಳೂರು. ಸ್ಕೂಲಲ್ಲಿ ಓದಿದ್ದೆಲ್ಲ? ನಾವು ದಯಾನಂದ ಸಾಗರ್ ಕಾಲೇಜ್ ಓಕೆ. ಸ್ಕೂಲು ಇದೆಯಾ? ಸ್ಕೂಲು ಇದೆ. ಮೊದಲು ಸ್ಕೂಲ್ ಇತ್ತು. ಈಗ ರೀಸೆಂಟ್ ಆಗಿ ಒಂದು 4 ವರ್ಷದ ಕೆಳಗೆ ಅದು ಸ್ಕೂಲು ಇದು ಮಾಡಿ ಕಾಲೇಜ್ ಸ್ಟಾರ್ಟ್ ಮಾಡಿ. ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀನಿ. ಓಕೆ. ಏನಂದ್ರೆ ಅಡುಗೆ ಪ್ರೋಗ್ರಾಮ್ ಹೋಗ್ತಾ ಇದೀನಿ ಅಂದಾಗ ಅವ್ರಿಗೆ ಆಶ್ಚರ್ಯ ಆಯ್ತು. ಹಂಗಾಗಿ ಹೋದ್ಮೇಲೆ ಡೀಟೈಲ್ ಕೇಳ್ತಾರೆ, ಹೆಂಗಿತ್ತು, ಹೇಗಾಯ್ತು, ಏನ್ ಮಾಡಿದೆ ಅಂತ. ಓಕೆ. ಅವ್ರಿಗೆ ತುಂಬಾ ಇಷ್ಟವಾದ ಅಡುಗೆ ಯಾವುದು ನೀವು ಮಾಡೋದ್ರಲ್ಲಿ? ನಾವು ಮಾಡೋದು ಮಸೊಪ್ಪು ಜಾಸ್ತಿ ಇಷ್ಟ ಅಂದ್ರೆ. ಮತ್ತೆ ಮಂಗಳೂರು ಕಡೆ ನೀರ್ ದೋಸೆ ಅನ್ನೋದು ಮಾಡ್ತಾರಲ್ವಾ, ಹೌದು, ಅದು ಇಷ್ಟ. ಓಕೆ ಓಕೆ. ಇದೊಂದು ಚೂರು ಬಾಡಿಸ್ಕೋತಾ ಇರಿ, ಬ್ರೇಕ್ ತಗೊಂಡ್ ಬಂದು. ಓಕೆ. ಕುಟ್ಟ ಅವಲಕ್ಕಿ ಲಕ್ಷ್ಮಿ ಅವ್ರು ಮಾಡ್ಕೊಡ್ತಾ ಇರೋಂತಹ ಕುಟ್ಟ ಅವಲಕ್ಕಿ ಇನ್ನೇನು ರೆಡಿ ಆಗೋಗುತ್ತೆ ಒಂದು ಪುಟ್ಟ ವಿರಾಮದ ನಂತರ. ನಿಮ್ಮ ನೆಚ್ಚಿನ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ಟೇಕ್ ಅ ಬ್ರೇಕ್ ಅಂಡ್ ಕಮ್ ಬ್ಯಾಕ್ ಸೂನ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ವೆಲ್ಕಮ್ ಬ್ಯಾಕ್ ಟು ಮನೆ ಅಡಿಗೆ. ಸೊ ಒಗ್ಗರಣೆನೂ ಆಗಿದೆ, ಇದಕ್ಕೆ ಫ್ರೈ ಮಾಡೋದು. ಓಕೆ ಓಕೆ, ಹಾಕಿ. ನಾನು ನೀವೆಲ್ಲ ಬೌಲ್ಗೆಲ್ಲ ಹಾಕೋತಾ ಇದ್ರಲ್ಲ, ಇದಿನ್ನು ಒಲೆದೇನಿಲ್ಲ, ಬರೀ ಅದಕ್ಕೆ ಅದೇ ಅನ್ಕೊಂಡ್ರೆ ಅಷ್ಟೇ ಅಂತ ಅನ್ಕೊಂಡೆ. ಏನಂದ್ರೆ ಮಕ್ಕಳಿಗೆ ತುಂಬಾ ಇಷ್ಟ. ಹೌದು, ಪುಡಿ ಅವಲಕ್ಕಿ ಹುಳಿಯಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿರುತ್ತೆ. ಇದು ಗೋಡಂಬಿನೂ ಹಾಕ್ತಾರ ಕೆಲವರು? ಆಕ್ಚುಲಿ ಹಾಕೋಬಹುದಲ್ಲ, ಪರವಾಗಿಲ್ಲ. ಓಕೆ. ಏನಂದ್ರೆ ಅದೆಲ್ಲ ಅಟ್ರಾಕ್ಟಿವ್ಗೋಸ್ಕರ ಹಾಕೋಬಹುದು ಅಷ್ಟೇ. ಈಗ ಕುಟ್ಟ ಅವಲಕ್ಕಿ ರೆಡಿ ಆಗಿದೆ ನೋಡಿ, ಟೇಸ್ಟ್ ನೋಡಿ. ಖಂಡಿತ ಟ್ರೈ ಮಾಡ್ತೀನಿ. ಕುಟ್ಟ ಅವಲಕ್ಕಿ ಮಾಡೋದು ಹೇಗೆ ಅಂತ ಒಂದು ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ಕುಟ್ಟ ಅವಲಕ್ಕಿ ಮಾಡುವ ವಿಧಾನ: ಮೊದಲಿಗೆ ಅವಲಕ್ಕಿಯನ್ನು ಪುಡಿ ಮಾಡಿಕೊಳ್ಳಿ. ನಂತರ ಇದಕ್ಕೆ ಹುಣಸೆ ಹಣ್ಣಿನ ರಸವನ್ನು ಹಾಕಿ 5 ನಿಮಿಷಗಳ ಕಾಲ ನೆನೆಯಲು ಬಿಡಿ. ಇದಕ್ಕೆ ಅಚ್ಚ ಖಾರದ ಪುಡಿ, ಉಪ್ಪು, ಅರಿಶಿನ, ಜೀರಿಗೆ ಪುಡಿ, ಮೆಂತ್ಯದ ಪುಡಿ, ತುರಿದ ಕೊಬ್ಬರಿ, ಹುರಿದು ಪುಡಿ ಮಾಡಿಕೊಂಡ ಎಳ್ಳಿನ ಪುಡಿ ಹಾಕಿ ಚೆನ್ನಾಗಿ ಹೊಂದಿಸಿ. ನಂತರ ಒಗ್ಗರಣೆಗೆ ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕಿ ಕಾದ ನಂತರ ಮೆಣಸಿನಕಾಯಿ, ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೂ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಬಾಡಿಸಿ. ನಂತರ ಈ ಒಗ್ಗರಣೆಗೆ ನೆನೆಸಿದ ಅವಲಕ್ಕಿಯನ್ನು ಹಾಕಿ ಚೆನ್ನಾಗಿ ಹೊಂದಿಸಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದರೆ ಕುಟ್ಟ ಅವಲಕ್ಕಿ ಸವಿಯಲು ಸಿದ್ಧ. ಹೇಗಿದೆ? ಹುಳಿ ಆಗದ, ಖಾರವಾಗಿದೆ. ಇದು ಏನಪ್ಪ, ಕಡಲೆ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ ಒಗ್ಗರಣೆದೆಲ್ಲ ಕಟುಮ್ ಒಂದು ಬಾಯಿಗೆ ಸಿಗುತ್ತಲ್ಲ, ಅದು ನಂಗೆ ತುಂಬಾ ಇಷ್ಟ. ಕೆಲವ್ರು ಒಗ್ಗರಣೆಯಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಜಾಸ್ತಿ ಇಷ್ಟ ಪಡಲ್ಲ. ಹೌದು, ನನ್ಗೆ ಇಷ್ಟ. ಸ್ವಲ್ಪ ಇಷ್ಟನೇ ಅಲ್ವಾ? ಕಟಮ್ ಅಂತಿದ್ರೆ ಸ್ವಲ್ಪ ಇಷ್ಟ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಸೊ ಇನ್ನೊಂದೇನಾದ್ರೂ ಮಾಡ್ಕೊಡ್ತೀರಾ ನಮಗೋಸ್ಕರ? ನೆಕ್ಸ್ಟ್ 7 ಕಪ್ ಬರ್ಫಿ ಅಂತ. 7 ಕಪ್ಸ್ ಸೂಪರ್. ಯಾರು ತೋರಿಸಿಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ಇಲ್ಲಿ ತನಕ. ವಂಡರ್ಫುಲ್. ಸೊ 7 ಕಪ್ ಬರ್ಫಿ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ತೀರಾ? ಕಡಲೆ ಹಿಟ್ಟು, ಸಕ್ಕರೆ, ಹಾಲು, ಕಾಯಿ, ತುಪ್ಪ, ಏಲಕ್ಕಿ ಪುಡಿ. ಅಷ್ಟೇನಾ? ಅಷ್ಟೇ. ಓಕೆ. ಸೊ ಸ್ಟಾರ್ಟ್ ಮಾಡೋಣವಾ? ಓಕೆ. ಈ ಪ್ಯಾನ್ ಕೊಡ್ಬೋದಾ? ಪ್ಯಾನ್ ಸ್ವಲ್ಪ ಹಸಿ ಸ್ಮೆಲ್ ಹೋಗೋಕ್ಕೆ. ಓಕೆ. ಕಡಲೆ ಹಿಟ್ಟು ಉರಿಯೋದು ಸ್ಪೂನ್. ಹಬ್ಬದ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಆರ್ಡರ್ಸ್ ಇರುತ್ತೆ ಬ್ಲೌಸ್ಗಳಿಗೆ. ಮದ್ವೆ ಸೀಸನ್ ನಲ್ಲಂತೂ ಹೇಳಂಗೆ ಇಲ್ಲ. ಹೌದೌದು. ಸೊ ಯಾವ ತರ ಹ್ಯಾಂಡಲ್ ಮಾಡ್ತೀರಾ ಪ್ರೆಷರ್ನ? ಯಾಕೆಂದ್ರೆ ಮನೇನೂ ಮ್ಯಾನೇಜ್ ಮಾಡ್ಬೇಕು, ಜೊತೆಗೆ ನೀವೊಬ್ರೇ ಹೊಲಿತೀರಿ ಅಂತ ಬೇರೆ ಹೇಳ್ತಾ ಇದ್ದೆ. ಹೌದು. ಸೊ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ ಟೈಮ್ನ? ಅದೇ ನನ್ನ ಮಗಳು ಸ್ವಲ್ಪ ಹೆಲ್ಪ್ ಮಾಡ್ತಾಳೆ, ನನ್ನ ತಮ್ಮ ಹೆಂಡತಿ ಸ್ವಲ್ಪ ಹೆಲ್ಪ್ ಮಾಡ್ತಾಳೆ. ಹಂಗಾಗಿ ಈಗ ಒಂಥರ ಮ್ಯಾನೇಜ್ಮೆಂಟ್ ನಡೀತಾ ಇದೆ.
ನಿಮ್ಮ ಏರಿಯಾನಲ್ಲಿ ಏನಾದ್ರು ಬೊಟಿಕ್ ತರ ಇಟ್ಕೊಂಡಿದ್ದೀರಾ ಅಥವಾ ಮನೇಲೆ? ಮನೆಯಲ್ಲೇ ಮಾಡ್ತಾ ಇದ್ದೀನಿ. 7 ಕಪ್ಸ್ ತುಂಬಾ ಇಷ್ಟವಾದ ಸ್ವೀಟು ನನಗೆ. ಅದೇ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದು ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಪ್ಪ ಎಲ್ಲ ಹಾಕಿದ್ರೆ ಸ್ವಲ್ಪ ಸೇಮ್ ಇದು ಮೈಸೂರು ಪಾಕ್ ಥರ ಬರುತ್ತೆ ಸ್ಮೆಲ್. 7 ಕಪ್ಸ್ ಏನಕ್ಕಂತಾರೆ ಅಂದರೆ ಮೆಜರ್ಮೆಂಟು 7 ಕಪ್ ಹಾಕಿರ್ತೀವಿ. 7 ಕಪ್ಸ್ ಅಲ್ಲಿ ಯಾವ್ದು ಎಷ್ಟು ಕಪ್ ಅಂತ ಹೇಳಕ್ಕಾಗತ್ತಾ ನಿಮಗೆ? ಓಕೆ, ಹೇಳಿ. 1 ಕಪ್ ಕಡಲೆ ಹಿಟ್ಟು ಹಾಕಿರ್ತೀವಿ. ಓಕೆ. ಅದೇ ಮೆಜರ್ಮೆಂಟಲ್ಲೇ ಆಯಿಲ್ ಆದ್ರೂ ಪರವಾಗಿಲ್ಲ, ತುಪ್ಪ ಆದ್ರೂ ಪರವಾಗಿಲ್ಲ 1 ಕಪ್. 1 ಕಪ್. ಓಕೆ. ತೆಂಗಿನಕಾಯಿ ಅದೇ 1 ಅಳತೆಗೆ 1 ಕಪ್. ಮತ್ತೆ ಇದು ಏಲಕ್ಕಿ ಪುಡಿ ಸ್ವಲ್ಪ ಗಮ್ಮನಕ್ಕೋಸ್ಕರ. ಮತ್ತೆ ಸಕ್ಕರೆ ಮಾತ್ರ 3 ಕಪ್ ತೊಗೊಂಡಿರ್ತೀವಿ. ಹಂಗಾಗಿ ಅದು 7 ಕಪ್ ಅಂತ ಬರುತ್ತೆ. ಓಕೆ. ಕಡಲೆ ಹಿಟ್ಟು 1 ಕಪ್. 1 ಕಪ್ ಅಷ್ಟೇ. ಅದೇ ಅಳತೆಗೆ ಎಲ್ಲ ಮಾಡೋದು ಅಷ್ಟೇ. ಆಯ್ತು, ಆಗಿದೆ ಅದು. ಹುರ್ಕೊಂಡಿದ್ದಾಗಿದೆ. ಆರಿಸ್ಬಿಡೋದ? ಆರಿಸ್ಬಿಡಿ. ಓಕೆ. ಇದಕ್ಕೆ ಎಲ್ಲ ಆ್ಯಡ್ ಮಾಡ್ಕೊಬೋದು. ಅಷ್ಟು ಬೇಕಾಗುತ್ತಾ ಹಾಲು? ಇಲ್ಲ, ಸ್ವಲ್ಪ ನಾವು ಕಡಲೆ ಹಿಟ್ಟು ಎಷ್ಟು ಹಾಕಿದೀವೋ ಅಷ್ಟು ಹಾಕೊಂಡ್ರೆ ಸಾಕು. ಈಗ ಸಕ್ಕರೆ ಹಾಕ್ತೀವಿ. ಸಕ್ಕರೆ ಮಾತ್ರ 4 ಸ್ಪೂನ್ ಎಕ್ಸ್ಟ್ರಾ ಹಾಕ್ತಾ ಇದ್ದೀನಿ. ಓಕೆ. ಈಗ ತುಪ್ಪ. ಮತ್ತೆ ಒಲೆ ಆನ್ ಮಾಡ್ಬೇಕಲ್ಲ ಎಲ್ಲ ಚೆನ್ನಾಗಿ ಹೊಂದ್ಸಕ್ಕೆ? ಎಲ್ಲ ಮಿಕ್ಸ್ ಮಾಡಿ ಓಕೆ ಆನ್ ಮಾಡೋದು. ಇದು ಏಲಕ್ಕಿ ಪುಡಿ. ಏಲಕ್ಕಿ ಅಂತ ಅಳತೆಗಲ್ಲ, ರುಚಿಗಷ್ಟೇ? ರುಚಿಗಷ್ಟೇ, ಅದೇನು ಅಳತೆಗಲ್ಲ, ಗಮ್ ಅನ್ನಕ್ಕೋಸ್ಕರ. ಓಕೆ. ಓಕೆ. ಇನ್ನೊಂದು ಸ್ವಲ್ಪ ಹಾಲು ಆ್ಯಡ್ ಮಾಡೋಣ. ಓಕೆ. ಕಡಲೆ ಹಿಟ್ಟು ಹುರ್ಕೋತೀವಲ್ಲ, ಹಾಗಾಗಿ ಬೇಗ ಬೆಂದು ಬಿಡುತ್ತೆ. ಬೇಗ ಡ್ರೈ ಆಗುತ್ತೆ. ಏನಂದ್ರೆ ಹುಂಡೆ ಕಟ್ಟಂಗೆ ಬಿಡಬಾರ್ದು, ಕಟ್ಟಕ್ಕೆ. ಮುದ್ದೆ ಆಗಬಾರ್ದು, ಗಂಟು ಅಂತ. ಸೊ ಬೇರೆ ಯಾವ್ಯಾವ ಸ್ವೀಟ್ಸ್ ಮಾಡ್ತೀರಾ ತುಂಬಾ ಚೆನ್ನಾಗಿ ಅಂದ್ರೆ ಪಾಯಸಗಳು ಜಾಸ್ತಿ, ಜಾಮೂನು. ಹಬ್ಬಗಳು ಅಂದ ತಕ್ಷಣ ಫಸ್ಟ್ ತಲೆಗೆ ಬರೋದೇ ಪಾಯಸ, ಜಾಮೂನು. ಓಕೆ. ಮತ್ತೆ ಹೋಳಿಗೆ. ನಮ್ಮ ಅಡುಗೆ ಪ್ರೋಗ್ರಾಮ್ ನೋಡ್ತೀರಾ? ಸಖತ್ ಸಿಂಪಲ್ ಸ್ವೀಟ್ಸ್ ಎಲ್ಲ ಹೇಳ್ಕೊಡ್ತೀನಿ. ಅದು ನೋಡಿ ಸ್ವಲ್ಪ ಸುಮಾರು ಕಲ್ತಿದ್ದೀನಿ ನಾನು. ಸ್ವೀಟ್ಗಳಲ್ಲಿ ಯೂಶಲಿ ಹದ ಕೆಳಗಡೆ ನೊರೆ ತರ ಬರ್ಬೇಕಲ್ಲ? ಹೌದು. ಆಮೇಲೆ ಸೌತೆಕಾಯಿ ಬರ್ತಿ, ಈಸಿ ಮೆಥಡ್. ಅದನ್ನು ಸೌತೆಕಾಯಿ ಬರ್ತಿನ? ಸೌತೆಕಾಯಿ ಬರ್ತಿ, ಅದನ್ನೇ ತೋರಿಸ್ಬೋದಿತ್ತಲ್ರಿ, ಭಾಳ ಇನ್ನೂ ಸ್ಪೆಷಲ್ ಆಗಿರೋದಂತರ. ಅದು ನೆಕ್ಸ್ಟ್ ಟೈಮ್ ಬರ್ತೀವಲ್ಲ ತೋರಿಸ್ತೀವಿ ಬಿಡಿ. ನಾನು ಆ್ಯಕ್ಚುಲಿ ಒಂದು 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ. ಆವಾಗ ಮಾಲ್ಗುಡಿ ಡೇಸ್ ಧಾರಾವಾಹಿಲಿ ನಾನು ನನ್ನ ತಮ್ಮ ಎಲ್ಲ ಮಾಡಿದ್ದೀವಿ. ನಮ್ಮ ಇಡೀ ಫ್ಯಾಮಿಲಿನೇ ಮಾಡಿದೆ. ಅದು ಹೆಂಗೆ? ಐ ಮೀನ್ ಯಾವ ಕಡೆಯಿಂದ? ಶಂಕರ್ನಾಗ್ ಕಡೆಯಿಂದ. ಶಂಕರ್ನಾಗು ರಮೇಶ್ ಭಟ್ ಆ್ಯಕ್ಚುಲಿ ನಮ್ಮ ತಂದೆ ಫ್ರೆಂಡು. ಈ MS ಉಮೇಶ್ ಗೊತ್ತಲ್ಲ, ಅವ್ರ ಅಣ್ಣ ನಮ್ಮ ತಂದೆ. ಇದು ರವೀಂದ್ರ ಕಲಾಕ್ಷೇತ್ರದಲ್ಲಿ ವರ್ಕ್ ಮಾಡೋದು. ಹಂಗಾಗಿ ಅಲ್ಲಿ ನಾಟಕಕ್ಕೆಲ್ಲ ಬರ್ತಿದ್ರಲ್ಲ, ಹಂಗಾಗಿ ಕ್ಲೋಸ್ ಫ್ರೆಂಡ್ ಆದ್ರು. ಸರಿ. ಈ ನಾಗಮಂಡಲಗೆ ಅದಕ್ಕೆಲ್ಲ ಲೈಟಿಂಗ್ಸ್ ನಮ್ಮ ತಂದೆನೇ ಹೋಗ್ತಾ ಇದ್ದಿದ್ದು. ಹಂಗಾಗಿ ಇಷ್ಟು ವಯಸ್ಸವರು, ಇಷ್ಟು ಜನ ಬೇಕು ಅನ್ನೋರು. ಹಂಗಾಗಿ ನಮ್ಮ ತಂದೆ ಕರ್ಕೊಂಡು. ಸೊ ಹೇಗಿತ್ತು ಅವ್ರ ಜೊತೆ ಒಡನಾಟ? ಅಯ್ಯೋ ಸೂಪರ್ ಆಗಿತ್ತು. ಅಷ್ಟೇ ಹೇಳಿದ್ರೆ ಸಾಕಾಗಲ್ಲ. ಏನಂದ್ರೆ ಮರೆಯೋಕೆ ಆಗಲ್ಲ ಅವ್ರ ಜೊತೆ ನಡೆದಿದ್ದು, ಅವ್ರು ಮಾತಾಡ್ತಿದ್ದು. ನನ್ನ ಆಕ್ಚುಲಿ ನನ್ನ ಚಿಕ್ಕ ತಂಗಿ ಅನ್ನೋರು, ನಮ್ಮ ಅಕ್ಕನ ದೊಡ್ಡ ತಂಗಿ ಅನ್ನೋರು. ಓಕೆ. ನನ್ನ ತಮ್ಮನ್ನ ಬುಂದಿ ಅಂತ ಕರೆಯೋರು. ಅದೇನು? ಅದು ಮುದ್ದು ಜಾಸ್ತಿ. ಅದು ಒಂದು ಸೀನಲ್ಲಿ ಚಿಕ್ಕ ವಯಸ್ಸಲ್ವಾ, ಒಂದು ಲಡ್ಡು ಸೀನ್ ಬಂದಿತ್ತು. ಅದಕ್ಕೆ ಅವನು ತೊದ್ಲು ಮಾತಾಡದ್ನಲ್ಲ, ಹಂಗಾಗಿ ಅವನು ಕಂಡ ತುಂಬಾನೇ ಇಷ್ಟಪಟ್ಟು ಅರುಂಧತಿ ನಾಗು, ಪಿಂಟಿ ಅವರೆಲ್ಲ ತುಂಬಾ ಮುದ್ದಾಡಿ ಅವಾಗ ಶಂಕರ್ನಾಗ ಆ ಹೆಸರು ಇಟ್ರು ನನ್ನ ತಮ್ಮ. ಓಕೆ. ಅದಾದ್ಮೇಲೆ ಯಾವ್ದು ಆಕ್ಟ್ ಮಾಡ್ಲಿಲ್ವಾ ನೀವು? ನಾವು ಯಾವುದು ಮಾಡಿಲ್ಲ, ನನ್ನ ತಮ್ಮ ಮಾಡಿದ್ದಾನೆ.
ಆಕಾಶದೀಪ. ಓ ಏನ್ ಅವ್ರ ಹೆಸರೇನು? ವಿನೋದ್ ಕುಮಾರ್ ಅಂತ. ಆಮೇಲೆ ಶಿವಶಂಕರು, ವಿಷ್ಣುವರ್ಧನ್ ಜೊತೆ, ಹಳ್ಳಿ ಮೇಷ್ಟ್ರು ಎಲ್ಲ ಮಾಡಿದ್ದಾನೆ. ಸುಮಾರು ಫಿಲಿಮ್. ಅಯ್ಯೋ ಹೇಳಕ್ ಹೋದ್ರೆ ದೊಡ್ಡ ಲಿಸ್ಟೇ. ಇದಾಗಿದೆಯಾ? ಓಕೆ. ಇದನ್ನ ನೀವು ತುಪ್ಪ ಸೌರಿ ತಟ್ಟೆಗೆ ಹಾಕ್ಬೇಕು. ತುಪ್ಪ ಸೌರಿ ತಟ್ಟೆಗೆ ಹಾಕ್ಬೇಕು. ಓಕೆ, ಇದನ್ನ ನಾವು ತುಪ್ಪ ಸೌರಿ ತಟ್ಟೆಗೆ ಶಿಫ್ಟ್ ಮಾಡ್ಕೊತಿರ್ತೀವಿ. ಅಷ್ಟೊಂದು ಚಿಕ್ಕ ಬ್ರೇಕ್ ತಗೊಂಡು ಬೇಗ ವಾಪಸ್ ಬಂದ್ಬಿಟ್ಟು ಬೇಗ ಬ್ರೇಕ್. ನಿಮ್ಮ ನೆಚ್ಚಿನ ಮನೆ ಅಡಿಗೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೊಮ್ಮೆ ಮನೆ ಅಡಿಗೆಗೆ ಸ್ವಾಗತ. ಸೊ ಹಾಕಣ್ವಾ? ಹಾಕ. ನೀವು ಫಸ್ಟೇ ದ್ರಾಕ್ಷಿ ಗೋಡಂಬಿ ಇಟ್ಬಿಟ್ಟು ಆಮೇಲೆ ಕಟ್ ಮಾಡ್ತೀರಾ ಪೀಸಸ್ಗೆ? ಹೌದು. ಈಗ 7 ಕಪ್ ಬರ್ಫಿ ರೆಡಿ ಆಗಿದೆ ನೋಡಿ. ಥ್ಯಾಂಕ್ ಯು ಸೋ ಮಚ್. 7 ಕಪ್ ಬರ್ಫಿ ಹೇಗಿದೆ ಅಂತ ಖಂಡಿತ ಟೇಸ್ಟ್ ಮಾಡಿ ಹೇಳ್ತೀನಿ. ಆದರೆ ಅದಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ಒಂದು ರೀಕ್ಯಾಪ್ ನೋಡಿಕೊಂಡು ಬಂದ್ಬಿಡಿ. 7 ಕಪ್ ಬರ್ಫಿ ಮಾಡುವ ವಿಧಾನ: ಮೊದಲಿಗೆ ಒಂದು ಪ್ಯಾನಿನಲ್ಲಿ ಕಡಲೆ ಹಿಟ್ಟನ್ನು ಹಸಿ ವಾಸನೆ ಹೋಗುವವರೆಗೂ ಹುರಿದುಕೊಳ್ಳಿ. ನಂತರ ಇದಕ್ಕೆ ಹಾಲು, ಕೊಬ್ಬರಿ ತುರಿ, ಸಕ್ಕರೆ, ತುಪ್ಪ ಹಾಗೂ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಹೊಂದಿಸಿ. ಈ ಮಿಶ್ರಣ ತಳ ಬಿಟ್ಟು ಬಂದ ನಂತರ ತುಪ್ಪ ಸವರಿದ ತಟ್ಟೆಗೆ ಹಾಕಿ ಬೇಕಾದ ಆಕಾರಕ್ಕೆ ಕಟ್ ಮಾಡಿಕೊಂಡು ದ್ರಾಕ್ಷಿ ಹಾಗೂ ಗೋಡಂಬಿಯಿಂದ ಅಲಂಕರಿಸಿದರೆ 7 ಕಪ್ ಬರ್ಫಿ ಸವಿಯಲು ಸಿದ್ಧ. ಓಕೆ, ನೋಡ್ಲಾ? ಚೆನ್ನಾಗಿ ಹಾಕಿದ್ದೀರಾ. ಇಲ್ಲ, ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಜಸ್ಟ್ ದಟ್ ಇನ್ ಸ್ವಲ್ಪ ಬಿಸಿ ಆರಿದ್ರೆ ನೀಟಾಗಿ ಪೀಸ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಸೊ ಇದೇ ಮೆಜರ್ಮೆಂಟ್ ಅಲ್ಲಿ ಹಾಕಿದ್ರೆ ಬರ್ಫಿ ಹದಕ್ಕೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ನೀವು ಮಾಡ್ಕೊಟ್ಟಿದ್ದು 2 ರೆಸಿಪೀಸು ನನಗಂತೂ ತುಂಬಾ ಇಷ್ಟ ಆಯ್ತು. ನಮ್ಮ ವೀಕ್ಷಕರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಹೇಗೆ ಅನಿಸ್ತು ನಿಮ್ಗೆ ಈ ವಾತಾವರಣದಲ್ಲಿ, ಈ ಸೆಟ್ ಅಲ್ಲಿ ಬಂದು ಅಡುಗೆ ಮಾಡಿ? ನಂಗೆ ತುಂಬಾ ಇಷ್ಟ ಆಯ್ತು. ಇದು ಆಕ್ಚುಲಿ ನನ್ನ ತಮ್ಮ ನನಗೆ ಫೋನ್ ಮಾಡಿ ಹೇಳ್ದ. ಆಶ್ಚರ್ಯ ಆಯ್ತು ನನಗೆ. ಓಕೆ, ನನಗೆ ಹೆಂಗಪ್ಪ ಅಂತೇಳಿ. ಹಂಗಾಗಿ ಹಿಂಗೆ ಬಂದ್ವಿ, ನಾನು ನನ್ನ ತಮ್ಮ ಬಂದ್ವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನಮ್ಮ ಕಂಚಿಕೋ ಶ್ರೀನಿಧಿ ಸಿಲ್ಕ್ ಚಿಕ್ಕಪೇಟೆ ಹಾಗೂ ಮಲ್ಲೇಶ್ವರಂ ಕಡೆಯಿಂದ ನಿಮ್ಗೊಂದು ಕಿರುಕಾಣಿಕೆ. ಥ್ಯಾಂಕ್ ಯು ಸೊ ಮಚ್. ಓಕೆ ಫ್ರೆಂಡ್ಸ್, ಹಾಗಾದರೆ ಇವಾಗ ನಾನು ಹೋಗಿ ಬರ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಒಳ್ಳೊಳ್ಳೆ ರೆಸಿಪೀಸ್ನ ತಗೊಂಡು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.